ಇದೆಲ್ಲ ಯಾವುದು ಶೀಲ್ಡ್ ಇದ ಓಪನ್ ಆಗಿರೋದಂತಲ್ಲ, ಬಾಕ್ಸ್ ಪೀಸ್ ಶೀಲ್ಡ್ ಅಂತ ಕೊಡ್ತೀನಿ ನಾನು. ಇದು ಕೇವಲ ನಿಮ್ಗೆ ಹೇಳಿದ್ನಲ್ಲ ಪ್ರೈಸ್ ಎಲ್ಲ 1,20,000 rupeesಗೆ 256 GB, 1,12,000 rupeesಗೆ 128 GB. ಯಾವುದು 16 Pro Max. 16 Pro ಬಂದು 1,02,000 ರೂಪಾಯಿ, 128 GB ವೇರಿಯಂಟ್, 256 GB ವೇರಿಯಂಟ್ ಬಂದು 1,09,000 ರೂಪಾಯಿ. 15 Pro Max ಎಲ್ಲ 85% ಅಂಡ್ ಅಬೌವ್ ಹೆಲ್ತ್ ನಿಮ್ಗೆ ಕೇವಲ 80,000 ರೂಪಾಯಿ ಕೊಡ್ತೀನಿ. 256 ನಿಮಗೆ 256 GB ವೇರಿಯಂಟ್ ಸಿಗ್ತಾ ಇದೆ. ಇದು ಅಂಡರ್ ವ್ಯಾರಂಟಿ ಅಲ್ಲಿ ಇದೆ ಅದು. ಸೊ ಅದೇ ತರ ಬಂದು ನಿಮ್ಗೆ 14 Pro Max, 14 Pro Max ಇದೆ, 13 Pro Max ಇದೆ. 14 Pro Max ಬಂದಿದೆ ನೋಡಿ 12 128 GB 79% ಬ್ಯಾಟರಿ ಅಂತ 21,000 ರೂಪಾಯಿ. ಸೊ ಆ ತರ ಗೂಗಲ್ ಪಿಕ್ಸೆಲ್ ಲವರ್ಸ್ ನೋಡ್ಕೋಬಹುದು ನೀವು. ಗೂಗಲ್ ಪಿಕ್ಸೆಲ್ 12,000 ರೂಪಾಯಿಗೆ 12,000 ರೂಪಾಯಿಗೆ. ಎಸ್. ಸೊ ಮತ್ತೆ ನೀವು ನೋಡ್ತಾ ಇರಬಹುದು ರೆಡ್ಮಿ K20 Pro ಆ ಟೈಮ್ ಅಲ್ಲಿ ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ವಿತ್ ಪಾಪ್ ಅಪ್ ಸೆಲ್ಫಿ ಬರುತ್ತೆ. 8GB 256 GB 8,000 ರೂಪಾಯಿ. 8,000 ರೂಪಾಯಿ. ಓಕೆ, ನೆಕ್ಸ್ಟ್ ನಾರ್ಜೋ 30 ಅದು ಅಷ್ಟೇ 9,000 ರೂಪಾಯಿ. 9,000 ರೂಪಾಯಿ. ಓಕೆ, ಸೊ ಇನ್ನು ನೀವು ನೋಡ್ತಾ ಇರಬಹುದು ನಾರ್ಡ್ ಕೂಡ ಇರುತ್ತೆ ಒನ್ ಪ್ಲಸ್ ಅಲ್ಲಿ 10,000 ರೂಪಾಯಿ. ಓಕೆ, GB RAM 256 SSD, ಬ್ಯಾಟರಿ ಸೈಕಲ್ 59 ಇದೆ. ಇದು ಅಷ್ಟೇ ನಿಮಗೆ 1,35,000 ರೂಪಾಯಿ ಇರೋದು. ಇದು ಅಷ್ಟೇ ನಿಮ್ಗೆ 65,000 ರೂಪಾಯಿಗೆ ನಿಮ್ಗೆ ರಾಗ್ ಸಿಸ್ಟಮ್ಸ್ ಎಲ್ಲ ತಗೊಂಡು ಹೊಸ ತಗೊಳಕ್ ಹೋದ್ರೆ ನೀವು 1 ಲಕ್ಷ ಮಾಡಬಹುದು. 80,000 ಆಯ್ತದೆ, 1 ಲಕ್ಷ ಆಯ್ತದೆ. ಬಟ್ ಇದ್ರಲ್ಲಿ ಬಂದಿದೆ ನಿಮ್ಗೆ 16 GB RAM ಬರ್ತದೆ ನಿಮ್ಗೆ, ಏನೂ ಇಲ್ಲ. ಸೊ ಕೇವಲ 27,000 ರೂಪಾಯಿಗೆ ನಿಮ್ಗೆ ಟಿವಿ ಕೊಡ್ತೀನಿ. 27,000 ರೂಪಾಯಿಗೆ ನಿಮ್ಗೆ ಟಿವಿ. 68,000 ರೂಪಾಯಿ ಇದೆ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಅಂತಂದ್ರೆ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ಸ್ ನೋಟ್ಬುಕ್ ತರ ಇರುತ್ತೆ, 360 ಡಿಗ್ರಿ ರೊಟೇಟಬಲ್. ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರ ನಾನು ಇವತ್ತು ಮೈಸೂರಲ್ಲಿ ಇರುವಂತಹ ಮಂಡಿ ಮಾಲಾಗ್ ಬಂದಿದ್ದೀನಿ. ಮಂಡಿ ಮಾಲ್ ಅಂದ್ಮೇಲೆ ನಿಮ್ಗೆ ನೆನಪಾಗುತ್ತೆ ಯಾವ್ದಪ್ಪ ಅಂದ್ರೆ A to Z ಕಂಪ್ಯೂಟರ್ಸ್ ಅಂಡ್ ಮೊಬೈಲ್ಸ್. ಇವ್ರದ್ರೆ ಇವತ್ತು ಯೂತ್ ಸ್ಟಾಕ್ಸ್ ಇರುತ್ತೆ. ನ್ಯೂ ಇಯರ್ ಸ್ಪೆಷಲ್ ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ಹೊಸ ಆಫರ್ ಬಿಡ್ತಾ ಇದಾರೆ. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಏನೇನು ಇರುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯೂಸ್ಡ್ ಮೊಬೈಲ್ಸ್ ನಿಮ್ಗೆ ಯಾವ್ದು ಬೇಕು, ಸ್ಯಾಮ್ಸಂಗ್ ಬೇಕಾ, ಓಪೋ ಬೇಕಾ, ಯಾವ್ದು ಬೇಕು ನಿಮ್ಗೆ, ಐಫೋನ್ಸ್ ಎಲ್ಲಾನು ಕೂಡ ಸಿಗುತ್ತೆ. ಅದು ಕೂಡ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಂತ ಅನ್ಕೋಬಹುದು. ನಿಮ್ಗೆ ಯೂಸ್ಡ್ ಬೇಕಾ ಇಲ್ಲ ಹೊಸದ್ ಬೇಕಾ, ಸೀಲ್ಡ್ ಎಲ್ಲಾನು ಕೂಡ ಸಿಗುತ್ತೆ. ಪಿಕ್ಸೆಲ್ ನೋಡ್ತಿದ್ರೆ ಪಿಕ್ಸೆಲ್ ಸಿಗುತ್ತೆ, ಓಪೋ ನೋಡ್ತಿದ್ರೆ ಓಪೋ, ಒನ್ ಪ್ಲಸ್ ಎಲ್ಲಾನು ಕೂಡ ಸಿಗುತ್ತೆ. ಜೊತೆಗೆ ನೀವೇನಾದ್ರೂ ಟ್ಯಾಬ್ ನೋಡ್ತಿದ್ರೆ ಟ್ಯಾಬ್ ಅಲ್ಲಿ ಸಿಗುತ್ತೆ. ನೀವೇನಾದ್ರೂ ಮ್ಯಾಕ್ ಬುಕ್ ಪ್ಲಾನ್ ಮಾಡ್ತಾ ಇದ್ರೆ ಇದು ಕೂಡ ಅಷ್ಟೇ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಆಫರ್ ಅಲ್ಲಿ ಸಿಗುತ್ತೆ. ಜೊತೆಗೆ ನೀವೇನಾದ್ರೂ ಗೇಮಿಂಗ್ಗೆ ಸಿಸ್ಟಮ್ಗೆ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಅದು ಕೂಡ ಸಿಗುತ್ತೆ. ಒಂದು ವೇಳೆ ನೀವೇನಾದ್ರೂ ಮನೆಗೆ ಒಂದು ದೊಡ್ಡ ಟಿವಿ ಬೇಕು ಅಂತ ಏನಾದ್ರು ಆಸೆ ಕಟ್ಕೊಂಡಿದ್ರೆ ಅದು ಕೂಡ ನಿಮ್ಗೆ ಸಿಗುತ್ತೆ. ಇದು ಕೂಡ ಅಷ್ಟೇ ನಿಮ್ಗೆ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಎಲ್ಲೂ ಕೂಡ ಸಿಗಲ್ಲ ಅಂತ ಒಂದು ಪ್ರೈಸ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು CPU ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಪ್ರತಿಯೊಂದು ಲ್ಯಾಪ್ಟಾಪ್ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಇವತ್ತು. ಸೊ ನೀವು ನೋಡ್ತಾ ಇರ್ಬೋದು ಒಳಗಡೆ ಆಲ್ರೆಡಿ ಹೀರೋ ತರ ಕೂತಿದ್ದಾರೆ ನಮ್ಮ ತಾಯರ್ ಬೈ ಅವರು. ಸೊ ಅವರು ಮೈಕ್ ಕೊಟ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಾರ. ಸರ್ ನಮಸ್ತೆ, ತೊಳಿ ಮೈಕ್ ಹಾಕೋಬಿಡಿ. ನಮಸ್ತೆ ಮಿಸ್ಟರ್ ಕೃಷ್ಣ ಸರ್. ಸರ್ ನಮಸ್ತೆ. ಸೊ ಓಕೆ, ಕೊಡಿ ಮೈಕ್ ಹಾಕೊಟ್ಬಿಡ್ತೀನಿ. ಏನಿದೆ ಸರ್ ಇವತ್ತು ಸ್ಟಾಕ್ಸ್, ಇಷ್ಟೊಂದು ಸ್ಟಾಕ್ಸ್ ಇಟ್ಬಿಟ್ಟಿದ್ರಲ್ಲ? ಥ್ಯಾಂಕ್ ಯು, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಾನೇ ಸಂಚಾರಿ ಟೀಮ್ಗೆ. ಇದು ನಮ್ದು ಮತ್ತೆ A to Z ಕಂಪ್ಯೂಟರ್ಸ್ ಮೊಬೈಲ್ಸ್ ಅಂಡ್ ಸೇಲ್ಸ್ ಅಂಡ್ ಸರ್ವಿಸ್ ಹಾಗೂ ನಾನೇ ಸಂಚಾರಿಗೆ 5 ವರ್ಷ ಕಂಪ್ಲೀಷನ್ ಆಗಿದೆ. ಫಸ್ಟ್ ಇದಕ್ಕೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ಗೆ ನಾನು ಶುಭಾರಿಸ್ತೀನಿ. ಫಸ್ಟ್ ಈಗ ನಮಗೂ ಮತ್ತೆ ನಾನೇ ಸಂಚಾರಿ ಟೀಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ನಾವೆಲ್ಲ ಕೆಲಸ ಮಾಡಿದೀವಿ. ಸೊ ಹಾಗಾಗಿ ಅದೇ ತರ ಆಡಿಯನ್ಸ್ ಇಂದ ಹಾಗೂ ಸಬ್ಸ್ಕ್ರೈಬರ್ಸ್ ಇಂದ ವ್ಯೂವರ್ಸ್ ಇಂದ ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹವಾಗಿ ತುಂಬಾ ಪ್ರೋತ್ಸಾಹ ಮಾಡಿದೀರಾ. ಹಾಗೂನು ಆಲ್ಮೋಸ್ಟ್ ಆಲ್ ಅಂತ ಹೇಳಿದ್ರು 1 ಲಕ್ಷಕ್ಕಿಂತ 1.5 ಲಕ್ಷ ಕಸ್ಟಮರ್ಸ್ ನಮ್ಮ ಹತ್ರ ಇವಾಗ ಗಂಟ 13 ವರ್ಷದಿಂದ ತಗೊಂಡೋಗಿದ್ದಾರೆ. ಸೊ ಇಡೀ ಕರ್ನಾಟಕದಲ್ಲಿ ದೂರದಿಂದ ಬಂದು ತಗೊಂಡು ಹೋಗ್ತಿದ್ದಾರೆ. ಸೊ ಅದೇ ತರ ಇವತ್ತು ಡಿಸೆಂಬರ್ ಅಲ್ಲಿ ಇವತ್ತು 18 ಎಷ್ಟು ತಾರೀಕು, ಇವತ್ತು 17ನೇ ತಾರೀಕು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಡಿಸೆಂಬರ್ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಆಫರ್ ಆಗಿ ಅಂತ ಬಿಟ್ಟು, ಆಮೇಲೆ ಹಾಗೂ ನಮ್ದು ಮತ್ತೆ ಅವ್ರದ್ದು 5 ಇಯರ್ಸ್ ಆಗಿ ಅದೇನು ನಮ್ದು ಸೆಲೆಬ್ರೇಷನ್ಸ್ ಇದೆ. ಆ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿ ನಾನು ಆಫರ್ ಅಂತೂ ಕೊಡ್ತಾ ಇದ್ದೀನಿ. ಇವಾಗ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾ ಜನರಿಗೆ ಗೊತ್ತು, ಐಫೋನ್ಸ್, ಆಪಲ್, ಮ್ಯಾಕ್ಬುಕ್ ಏರ್ ಆಗಿರ್ಬೋದು ಹಾಗೂ ಸ್ಯಾಮ್ಸಂಗ್ ಅಲ್ಲಿ, ಓಪೋ ಅಲ್ಲಿ, ವಿವೋದಲ್ಲಿ ನಿಮ್ಗೆ ಎಲ್ಲಾ ತರಾನು ಮಾಹಿತಿಗಳು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ, ಅದಂತೂ ನೋ ಡೌಟ್. ಆಮೇಲೆ ಆನ್ಲೈನ್ ಅಲ್ಲಿ ನಿಮ್ಗೆ ರೇಟ್ಸ್ ಪ್ರಕಾರ ರೇಟ್ಸ್, ಪ್ರೈಸಸ್ ಪ್ಲಸ್ ಎಲ್ಲ ನಿಮ್ಗೆ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಅದೇ ಕಾಂಪಿಟೇಷನ್ ಆಗಿ ನಾನು ಇದು ಸ್ಟಾರ್ಟಿಂಗ್ ಇಂದ ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಪ್ರಾಪರ್ ಪ್ರೈಸಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ 100% ಜೀನಿಯನ್ ಆಗಿರೋಂತ ನಿಮ್ಗೆ ಮೊಬೈಲ್ಸ್ ಯೂಸ್ಡ್ ಆಗಿರ್ಬೋದು, ಹೊಸದಾಗಿರ್ಬೋದು, ನಾನು ನಿಮ್ಗೆ ಪ್ರೈಸ್ ಬೇಸ್ ಅಲ್ಲಿ ನಿಮ್ಗೆ ಹೇಳ್ಕೊಂಡು ತಿಳ್ಸ್ಕೊಂಡ್ ಬರ್ತೀನಿ. ಹಾಗೂ ನಾನು ಕೃಷ್ಣ ಅವ್ರಿಗೆ ಏನಂತ ಹೇಳ್ಬೇಕಂತ ಹೇಳಿದ್ರೆ, ಕೃಷ್ಣ ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದೆ, ನಾನೇ ಸಂಚಾರಿಯಿಂದ ಬಂದಿರೋರಿಗೆಲ್ಲ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ತುಂಬಾ ಕೊಟ್ಕೊಂಡು ಬರ್ತಾ ಇದೀನಿ. ಅದೇ ತರ ನಾನೇ ಸಂಚಾರಿ ವಿಡಿಯೋ ನೋಡ್ಕೊಂಡು ಬಂದಿರೋರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನಾವು 10% ಡಿಸ್ಕೌಂಟ್ ಎಲ್ಲ ಹೊಸ ಮೊಬೈಲ್ ಅಲ್ಲಿ ಕೊಡ್ತೀನಿ.
ಇದು ಎಲ್ಲೂ ನಿಮ್ಗೆ ಆನ್ಲೈನ್ ಅಲ್ಲಿ ಪ್ರೈಸ್ ನೋಡಾದ್ಮೇಲೂ ಇಲ್ಲಿ ಬರ್ತಿರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀನಿ ನಿಮ್ಗೆ 10% ಆಗಿ. ಓಕೆ ಇನಿಷಿಯಲ್ ನಾನೇ ಸಂಚಾರಿ ವಿಡಿಯೋ ನೋಡ್ಕೊಂಡ್ ಬಂದಿರೋರಿಗೆ 10% ಆಫ್ ಡಿಸ್ಕೌಂಟ್ ನನ್ನ ಹತ್ರ ಇರ್ತಿದೆ. ಸೊ ಕೃಷ್ಣ ಅವರೇ ಹೇಳಿ ಸರ್. ನೋಡಿ ಇವತ್ತು ಬೆಸ್ಟ್ ಆಗಿ ಆಫರ್ ಆಗಿ ಹೇಳ್ಕೊಂಡ್ ಬರ್ಬೇಕಂತಂದ್ರೆ 16 Pro Max ನಿಮ್ಗೆ ಲಾಂಚ್ ಆಗಿದೆ. ಲಾಂಚ್ ಆಗಿ 3 ತಿಂಗಳ ಆಗಿದೆ. 3 ತಿಂಗಳ ಆದಾದ್ಮೇಲೆ ನಿಮ್ಗೆ ಏನಂತ ಹೇಳಿದ್ರೆ ಈಗ ನಿಮ್ಗೆ 16 Pro Max ನಿಮ್ಗೆ 256 GB 1,45,000 ರೂಪಾಯಿ 1,50,000 ರೂಪಾಯಿ ಏನಿದೆ ನಿಮ್ಗೆ ಕೇವಲ ನಿಮ್ಗೆ 1,20,000 ರೂಪಾಯಿಗೆ ನಾನು 256 GB ಬಾಕ್ಸ್ ಪೀಸ್ ಹೋಗಿ ಕೊಡ್ತೀನಿ ನಿಮ್ಗೆ. ಅದೇ ತರ 128 GB ಬಂದು 1,12,000 ರೂಪಾಯಿಗೆ ನಿಮ್ಗೆ ಬಾಕ್ಸ್ ಪೀಸ್ ಆಗಿ ಕೊಡ್ತೀನಿ. 16 Pro ಬಂದು ನಿಮ್ಗೆ 1,35,000 ರೂಪಾಯಿ ಏನಿದೆ ಅದು ನಿಮ್ಗೆ 1,09,000 ರೂಪಾಯಿಗೆ ನಾನು ಕೊಡ್ತೀನಿ. ಅದೇ ತರ 128 GB ವೇರಿಯಂಟ್ ಬೇಕು ಅಂತಂದ್ರೆ 1,02,000 ರೂಪಾಯಿಗೆ ನಿಮ್ಗೆ ಕೊಡ್ತೀನಿ. 16 Pro Max ವೇರಿಯಂಟ್ಸ್ ಪ್ರಕಾರ ಹೇಳಿದ್ದೀನಿ, ಪ್ರಾಪರ್ ಆಗಿ ಪ್ರೈಸ್ ಹೇಳಿದೀನಿ. ನಾನು ಅಲ್ಲಿಂದ ಇಲ್ಲಿ ಗಂಟೆ ಅಂತ ಹೇಳಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ನಾನು ಏನಕ್ಕೆ ಅದು ಹೊಸ ಪ್ರೈಸ್ ಎಲ್ಲ ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳಿರ್ತೀನಿ. ನಿಮ್ಗೆ 256 GB ಬಂದು ನಿಮ್ಗೆ 1,60,000 ರೂಪಾಯಿ ಏನಿದೆ ನಿಮ್ಗೆ ಆನ್ಲೈನ್ ಅಲ್ಲಿ ಅದು ಕೇವಲ ಬಂದು 1,20,000 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ವಿತ್ ಬಾಕ್ಸ್ G9 ಪೀಸ್. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರೆ ನೀವು ಕಡಿಮೆ ಕೊಡ್ತಾ ಇರ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಚಾಲೆಂಜ್ ಮಾಡ್ತೀರಾ, ಏನಕ್ಕೆ ಕಡಿಮೆ ಕೊಡ್ತಾ ಇರ ಅಂತ. ಆಪಲ್ ಅಲ್ಲಿ ಯಾವ್ದು ಫೇಕ್ ಬರಲ್ಲ, ಏನ್ ಬಂದ್ರು ಅದು G9 ಇಂಟರ್ನ್ಯಾಷನಲ್ 1 year ವ್ಯಾರಂಟಿ ಥ್ರೂ ಔಟ್ ವರ್ಲ್ಡ್ ಬರೋದು ಒಂದು. ಸೆಕೆಂಡ್ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಆಪಲ್ ಅಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ವೆಬ್ಸೈಟ್ ಹೋಗಿ, ವೆಬ್ಸೈಟ್ ಅಲ್ಲಿ ಆಪಲ್ ಕೇರ್ ಓಪನ್ ಮಾಡಿ. ಆಪಲ್ ಕೇರ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಅಲ್ಲಿ ನೀವು ಸೀರಿಯಲ್ ನಂಬರ್ ಹೊಡೆದ ತಕ್ಷಣ ನಿಮ್ಗೆ ಯಾವಾಗ ಆಕ್ಟಿವೇಶನ್ ಆಗಿದೆ ಏನಾಗಿದೆ ಅಂತ ಬಿಟ್ಟು ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಯೂಸ್ಡ್ ಫೋನ್ ನೀವು ಆಪಲ್ ಅಲ್ಲಿ ತಗೊಳ್ತಾ ಇದ್ರು ಅಷ್ಟೇ ನಮ್ಮ ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ವ್ಯೂವರ್ಸ್ ಕೊಡ್ತಿದೆ ಅಂತ ಹೇಳಿದ್ರೆ ಯೂಸ್ಡ್ ಅಲ್ಲಿ ನೋಡ್ತಿರ್ಬೇಕಾದ್ರೂ ನಿಮ್ಗೆ ಡೌಟ್ ಏನೇ ಹೇಳಿ ಕಸ್ಟಮರ್ಸ್, ನಾನು ಏನಾದ್ರು ಹೇಳಿ, ನೀವು ಬಾಕ್ಸ್ ಇರ್ತದೆ, ಸೀರಿಯಲ್ ನಂಬರ್ ಇರ್ತದೆ, ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಸೀರಿಯಲ್ ನಂಬರ್ ಕೇಳ್ತಾರೆ. ಸೀರಿಯಲ್ ನಂಬರ್ಗೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಗೆ ಆಟೋಮೆಟಿಕ್ಲಿ ಆಗಿ ನಿಮ್ಗೆ ಅದರಲ್ಲಿ ಸರ್ವಿಸ್ ಆಗಿದೆಯೋ ನೋಟಿಫಿಕೇಶನ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದೇ ತರ ಮೊಬೈಲ್ ಅಲ್ಲಿ ಓಪನ್ ಮಾಡ್ಬಿಟ್ಟು ನೀವು ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರು ಅಲ್ಲೂ ನೋಟಿಫಿಕೇಶನ್ ಅಲ್ಲಿ ಏನಾದ್ರು ಚೇಂಜ್ ಆಗಿದ್ರೆ ಪಾರ್ಟ್ಸ್ ಅಲ್ಲೂ ನಿಮ್ಗೆ ಗೊತ್ತಾಗುತ್ತೆ. ಟ್ರೂ ಟೋನ್ ಹೋಗಿದ್ರು ಗೊತ್ತಾಗುತ್ತೆ. ಇದೆಲ್ಲ ಆಪಲ್ ಯೂಸರ್ಸ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಗೊತ್ತಿದೆ. ಇದು ಇನ್ ಕೇಸ್ ಯಾರಾದ್ರೂ ಹೊಸ ಯೂಸರ್ಸ್ ಹೋದ್ರು ನಿಮ್ಗೆ ಮಾಹಿತಿ ಏನಂತ ಹೇಳಿದ್ರೆ ಈ ತರ ನೀವು ಚೆಕ್ ಮಾಡ್ಕೋಬಹುದು. ಆನ್ಲೈನ್ ಅಲ್ಲೂ ಚೆಕ್ ಮಾಡ್ಕೋಬಹುದು ಹಾಗೂ ಪ್ರಾಡಕ್ಟ್ ಅಲ್ಲೂ ಚೆಕ್ ಮಾಡ್ಕೊಳ್ಬಹುದು. G9 ಆಗಿರ್ತದೆ ಪ್ರಾಡಕ್ಟ್ ನಿಮ್ಗೆ ಕಂಪ್ಲೀಟ್ಲಿ ವಿತ್ ಬಿಲ್ ವಿತ್ ಬಾಕ್ಸ್ ವಿತ್ ಕಂಪ್ಲೀಟ್ಲಿ ವಿತ್ ಆಕ್ಸೆಸರೀಸ್ ಜೊತೆ ನಿಮ್ಗೆ ಮೊಬೈಲ್ಸ್ ಮತ್ತೆ ಇದು ಕೊಡ್ತೀವಿ ಸರ್. ಆಮೇಲೆ ನಿಮ್ಗೆ ನಾನು 16 Pro Max ಹೇಳಿದೆ. ಅದೇ ತರ ಸ್ಯಾಮ್ಸಂಗ್ ಲವರ್ಸ್ ಅಂತಂದ್ರೆ S24 Ultra ಲಾಂಚ್ ಆಗಿ ಆಲ್ಮೋಸ್ಟ್ 4-5 ಮಂತ್ಸ್ ಮೇಲೆ ಆಗೋಗಿದೆ. S24 Ultra ಬಂದು ನಿಮ್ಗೆ 1,25,000 ರೂಪಾಯಿ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಎಲ್ಲ ನೋಡ್ಕೊಳ್ಬಹುದು ಆನ್ಲೈನ್ ಅಲ್ಲಿ. 1,25,000 1,30,000 ರೂಪಾಯಿ ನಡೀತಾ ಇದೆ. ನಿಮ್ಗೆ ಕೇವಲ ಇದು 92,000 ರೂಪೀಸ್ 92,000 ರೂಪಾಯಿಗೆ ನಾನು ವಿತ್ ಕಂಪ್ಲೀಟ್ಲಿ ಬಾಕ್ಸ್ ಶೀಲ್ಡ್ ಕೊಡ್ತಾ ಇದ್ದೀನಿ. ಆದ್ರೆ ಬಿಲ್ ಬರೋದು ನಿಮ್ಗೆ 1,25,000 ಬಟ್ ನೀವು ಕೊಡೋದು ಅಮೌಂಟ್ 92,000 ರೂಪಾಯಿ. 92,000 ರೂಪೀಸ್ಗೆ S24 Ultra ಹೊಸದಾಗಿ ನಿಮ್ದು. ಓಕೆ, ಸೊ ಅದೇ ತರ ನಿಮ್ಗೆ ಸ್ಯಾಮ್ಸಂಗ್ ಅಲ್ಲಿ ಗ್ಯಾಲಕ್ಸಿ S24 ಅಷ್ಟೇ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬಂದೆ. ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ 80,000 ರೂಪೀಸ್ ನಡೀತಾ ಇದೆ. ಇದು ಕೇವಲ ಅಷ್ಟೇ ನಿಮ್ಗೆ 60,000 ರೂಪಾಯಿ 55,000 ರೂಪಾಯಿಗೆ ನಿಮ್ಗೆ ಇದು S24 ಹೊಸದಾಗಿ ನೀವು ತಗೊಳ್ಬಹುದು. ಓಕೆ, ಸೊ ಅದೇ ತರ ನಿಮ್ಗೆ ಏನಂತ ಹೇಳಿದ್ರೆ ಇಲ್ಲಿ 256 GB 512 GB ಇಲ್ಲಿ ವೇರಿಯಂಟ್ಸ್ ಇಲ್ಲಿ ನೋಡ್ತಾ ಇರಬಹುದು. 256 GB ಇದೆ, 512 ಇದೆ, 16 Pro Max, 16 Pro 512 GB ಇದೆ. ಓಕೆ, ಅದೇ ತರ 128 GB ಬಂದು ನಿಮ್ಗೆ 16 ಇದೆ. ಓಕೆ, ಸೊ ಇದೆಲ್ಲ ಬಾಕ್ಸ್ ಪೀಸಸ್ ಎಲ್ಲ ಇದೆಲ್ಲ ನಿಮ್ಗೆ ಇದೆಲ್ಲ ಯಾವುದು ಶೀಲ್ಡ್ ಓಪನ್ ಆಗಿರೋದಂತಲ್ಲ, ಬಾಕ್ಸ್ ಪೀಸ್ ಶೀಲ್ಡ್ ಅಂತ ಕೊಡ್ತೀನಿ ನಾನು. ಕೇವಲ ನಿಮ್ಗೆ ಹೇಳಿದ್ನಲ್ಲ ಪ್ರೈಸ್ ಎಲ್ಲ 1,20,000 ರೂಪೀಸ್ಗೆ 256 GB, 1,12,000 ರೂಪೀಸ್ಗೆ 128 GB ಯಾವುದು 16 Pro Max. 16 Pro ಬಂದು 1,02,000 ರೂಪಾಯಿ, 128 GB ವೇರಿಯಂಟ್, 256 GB ವೇರಿಯಂಟ್ ಬಂದು 1,09,000 ರೂಪಾಯಿ. ಓಕೆನಾ, ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ತಿರ್ಗಾ ಪದೇ ನಂಗೆ ಅಮೌಂಟ್ಸ್ ಇದ್ ಮಾಡ್ಬೇಡಿ, ನನಗೆ ಕನ್ಫ್ಯೂಸ್ ಆಗಿರ್ತದೆ. ಏನಕ್ಕಂದ್ರೆ ನಾನೇ ಸಂಚಾರಿಯಲ್ಲಿ ನಾನು ಫಸ್ಟೇ ಒಂದು ಡಿಸ್ಕೌಂಟ್ ಪ್ರೈಸ್ ಹಾಕಿರ್ತೀನಿ ಅಲ್ಲಿ. ಆಮೇಲೆ ಕಸ್ಟಮರ್ಸ್ ಇಲ್ಲಿ ವಾಕಿಂಗ್ ಬಂದ್ರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾರ್ಗನಿಂಗ್ ಪ್ರೈಸ್ ಅಲ್ಲೇ ಸ್ಟಾರ್ಟಿಂಗ್ ಮಾಡೋದು. ಯಾರಿದ್ರು ಅಷ್ಟೇ ಬಾರ್ಗನಿಂಗ್ ಪ್ರೈಸ್ ಎಲ್ಲಾ ಕಡೆ ಬಾರ್ಗನಿಂಗ್ ನಡೀತದೆ, ಇಲ್ಲ ಅಂತ ಅಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂತ ಹೇಳಿದ್ರೆ ಆನ್ಲೈನ್ ಕಿಂತ ಕಡಿಮೆ ಕೊಡ್ಬೇಕು ಅಂತ. ಈ ಆನ್ಲೈನ್ ಕಿಂತ ಆಲ್ಮೋಸ್ಟ್ ನಾನು ಇಲ್ಲಿ ಕಡಿಮೆ ಮಾಡಿರ್ತೀನಿ. ತಿರ್ಗಾ ಇಲ್ಲಿ ಬಂದು ತಿರ್ಗಾ ಈ ವಿಡಿಯೋ ನೋಡ್ಕೊಂಡು ಬಂದಿರೋರು ದಯವಿಟ್ಟು ಬಾರ್ಗನಿಂಗ್ ಮಾಡಬೇಡಿ. ಏನಕ್ಕಂದ್ರೆ ಬೆಸ್ಟ್ ಪ್ರೈಸ್ ನಿಮ್ಗೆ ಆನ್ಲೈನ್ ಕಿಂತ ಕೊಡ್ತಿರೋದು. ಇದಕ್ಕಿಂತ ಬೆಸ್ಟ್ ಪ್ರೈಸ್ ನಾವು ತಿರ್ಗಾ ಮಾಡಕ್ಕಾಗಲ್ಲ ಅಂತ ಹೇಳ್ತಿರೋದು ಅಷ್ಟೇ. ನೀವು ಹೇಳ್ತೀರಾ ಬರ್ತೀರಾ ಆಯ್ತು ನಮ್ ಕಡೆಯಿಂದ ಏನ್ ಮಾಡ್ಬೇಕು ಅದ್ ಮಾಡ್ಕೊಡೋಣ ಅಂತೆ, ದಟ್ ಇಸ್ ನೋ ಡೌಟ್. ಬಟ್ ತೀರಾ ಮಾಡಕ್ಕಾದ್ರೆ ಅದು ನಾವು ವಿಡಿಯೋ ಮಾಡಿನೇ ನಾವು ಏನು ಇದಾಗಲ್ಲ ಕೃಷ್ಣ ಅವರೇ. ಯಾಕಂದ್ರೆ ನೀವಂತೂ ಗೊತ್ತು, ಈಗ ಕಾಂಪಿಟೇಟಿವ್ ಬಿಸ್ನೆಸ್ ಇರೋದ್ರಿಂದ ಆನ್ಲೈನ್ ಅಲ್ಲಿ ಇರೋ ಬಿಸ್ನೆಸ್ ಇಂದ ಇದೆಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೊಡಕ್ಕೆ ಅದ್ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಅದೇ ತರ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕಾಂಪಿಟೇಟಿವ್ ಆಗಿ ಆನ್ಲೈನ್ ಕಿಂತ ನಾವು ಪ್ರೈಸ್ ಮಾಡ್ಕೊಂಡ್ ಬಂದಿರೋದು ಇದು. ಆಮೇಲೆ ಇನ್ನೊಂದು ನೋಡಿ ಸರ್,
ಈಗ 16 ಪ್ಲಸ್ ಇದೆ ಇಲ್ಲಿ, ಓಕೆ 16 ಪ್ಲಸ್. ಓಕೆ, ಇದು ಜಸ್ಟ್ ಓಪನ್ ಇದು ಸರ್, ಇದು ಇನ್ನೂ ಇದು ಆಗಿಲ್ಲ, ಯಾವ್ದು ಆಕ್ಟಿವೇಟ್ ಆಗಿಲ್ಲ. ನಾನು ಆಕ್ಟಿವೇಟ್ ಆಗಿಲ್ಲ ಅಂತ ಬಿಟ್ಟು ನಾನು ಶೀಲ್ಡ್ ಅಲ್ಲಿ ಹಾಕ್ಬಿಟ್ಟು ನಾನು ಇಟ್ಟಿಲ್ಲ, ಇಲ್ಲಿ ಓಪನ್ ಆಗಿ ಇಟ್ಟಿದ್ದೀರಾ. ಓಪನ್ ಆಗಿ ಇಟ್ಟಿದ್ದೀನಿ, ಆಕ್ಟಿವೇಟ್ ಆಗಿಲ್ಲ ಬಟ್ ಓಪನ್ ಆಗಿದೆ, ಸೀಲ್ ಓಪನ್ ಆಗಿದೆ. ಸೊ ಅದೇ ತರ ಕೊಡ್ತಾ ಇದೀನಿ. ಏನಕ್ಕಂದ್ರೆ ನಮ್ಮ ಹತ್ರ ಏನೇ ಇರ್ಲಿ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು ಬಿಸ್ನೆಸ್. ನಾನು ಹಂಗ ಅಂತ ಹೇಳಿದ್ರೆ ನೋಡಿ, ಇದು ಅಷ್ಟೇ ಓಪನ್ ಆಗಿದೆ ಬಾಕ್ಸ್, ಬಟ್ ಆಕ್ಟಿವೇಟ್ ಆಗಿಲ್ಲ. ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಬಾಕ್ಸ್ ಶೀಲ್ಡ್ ಓಪನ್ ಆಗಿದ್ರೆ ಶೀಲ್ಡ್ ಓಪನ್ ಅಂತ ಕೊಡೋದು. ಇದು ನಿಮ್ಗೆ ಎಷ್ಟು 80 ಸಾವಿರ ರೂಪಾಯಿ ನಡೀತಾ ಇದೆ ಪ್ರೈಸ್. 12 ಸಾವಿರ ರೂಪಾಯಿ ಕಡಿಮೆ. ಅಂದ್ರೆ ನಿಮ್ಮ ಹೆಸರಿಗೆ ಆಕ್ಟಿವೇಟ್ ಆಗೋದು, ಇವತ್ತೇ ಆಕ್ಟಿವೇಟ್ ಆಗೋದು, ಇವತ್ತಿಂದಾನೆ 1 ವರ್ಷ ನಿಮ್ಗೆ ಟೈಮ್ ತೋರಿಸ್ಕೊಡ್ತೀನಿ ಇದರಲ್ಲಿ. ಸೊ ಈ ತರ ಮೊಬೈಲ್ಸ್ ಅಷ್ಟೇ ನಿಮ್ಗೆ 12 ಸಾವಿರ ರೂಪಾಯಿ ನಿಮ್ಗೆ ಕಡಿಮೆ ಕೊಡ್ತೀನಿ. ಈಗ 80 ಸಾವಿರ ರೂಪಾಯಿ ಇರೋದು ಪ್ರೈಸ್ ನಿಮ್ಗೆ 68 ಸಾವಿರ ರೂಪಾಯಿಗೆ ನಿಮ್ಗೆ 16 ಪ್ಲಸ್ 128 GB ನಿಮ್ಗೆ 68 ಸಾವಿರ ರೂಪಾಯಿ ಕೊಡ್ತೀನಿ. ಅದೇ ತರ ನಿಮ್ಗೆ ಹೊಸದೇ ಬೇಕು ಅಂತ ಹೇಳಿದ್ರು ನಿಮ್ಗೆ ಆಲ್ಮೋಸ್ಟ್ ಆಲ್ ಈಗ 80 ಸಾವಿರ ರೂಪಾಯಿ ಏನ್ ನಡೀತಾ ಇದೆ 16 ಪ್ಲಸ್, ನಿಮ್ಗೆ 8 ಸಾವಿರ ರೂಪಾಯಿ ಕಡಿಮೆ ಕೊಡ್ತೀನಿ. ಅಂದ್ರೆ 72 ಸಾವಿರ ರೂಪಾಯಿ. 72 ಸಾವಿರ ರೂಪಾಯಿ ಇದು ತಗೊಂಡ್ರೆ 68 ಸಾವಿರ ರೂಪಾಯಿ ಅಂದ್ರೆ ಓಪನ್ ಆಗಿರ್ತದೆ. ಸರ್ ಮಾಡ್ಬೇಕು ಅಂತ ಇದ್ರೆ ಕೃಷ್ಣ ಅವರೇ, ನಿಮ್ಗಂತೂ ಗೊತ್ತು, ನೀವಂತೂ ಜೆನಿಟಿ ನೋಡಿದೀರಾ. ಶೀಲ್ಡ್ ತಿರ್ಗಾ ರೀಪ್ಯಾಕ್ ಮಾಡ್ಬಿಟ್ಟು ನಾನು ಆಗ್ಬಿಟ್ಟು ನಾನು ಕೊಟ್ರು ಕೊಡ್ಬೋದು. ಆದ್ರೆ ಬೇಡ, ಆತರ ಏನಿದೆ ಅದೇ ತರ ಜೆನ್ಯೂನ್ ಆಗಿ ಕೊಡೋಣ ಅಂತ ಬಿಟ್ಟು ನಮ್ಮ A to Z ಹೆಸರು ಏನ್ ಇವಾಗ ಗಂಟ ಬೆಳ್ಕೊಂಡ್ ಬಂದಿದೆ, ನಿಮ್ಮಿಂದ ತಿರ್ಗಾ ಈ ತರ ಬೆಳ್ಕೊಂಡ್ ಬರ್ಲಿ. ಜಿನಿಟಿ ಆಗಿ 500 ರೂಪಾಯಿ ಬಿಸ್ನೆಸ್ ನಾನೇನ್ ಹೇಳಿದೆ ನಿಮ್ಗೆ, ಅದೇ ತರ ದೇವ್ರು ಕೊಡ್ಕೊಂಡ್ ಬರ್ತಿದ್ದಾನೆ. ದಟ್ಸ್ ಮೋರ್ ದನ್ ಇನಫ್. ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರೋಣ. ಕಸ್ಟಮರ್ಸ್ ಡೈಲಿ ಬರ್ತಿದ್ದಾರೆ, 20, 25, 30, 40 ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಅದು ಯೂಟ್ಯೂಬ್ ಇಂದ ಹೇಳ್ತಿರೋದು, ಸ್ಪೆಷಲಿ ಬರ್ತಿದ್ದಾರೆ, ತಗೊಂಡು ಹೋಗ್ತಿದ್ದಾರೆ. ನಂಗೆ ತುಂಬಾ ಸಂತೋಷ. ಆಮೇಲೆ ಅದೇ ತರ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಅಲ್ಲಿಂದ ಎಲ್ಲ ಕರ್ಕೊಂಡ್ ಬರ್ತಿರ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ 15 Pro Max 1 ವರ್ಷ ಆಗೋಗಿದೆ 15 Pro Max ಬಂದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ 15 Pro Max ಬಗ್ಗೆ ಹೇಳಿದ್ದೆ. ಈಗ 15 Pro Max ಎಲ್ಲ 85% ಅಂಡ್ ಅಬೌವ್ ಹೆಲ್ತ್ ನಿಮ್ಗೆ ಕೇವಲ 80 ಸಾವಿರ ರೂಪಾಯಿ ಕೊಡ್ತೀನಿ. 256 GB 256 GB ಇದು ವೇರಿಯಂಟ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 85 to 90%, 92% ಇರ್ತದೆ ಬ್ಯಾಟರಿ ಹೆಲ್ತ್. ಬಟ್ ನಿಮ್ಗೆ 80,000 rupeesಗೆ ನಾನು ನಿಮ್ಗೆ 15 Pro Max 256 GB ಕೊಡ್ತಾ ಇದೀನಿ. ಅದೇ ತರ 15 Pro ಬಂದು ನಿಮ್ಗೆ 256 GB ವೇರಿಯಂಟ್. ಇದು ಅಷ್ಟೇ 85 to 90% ಮೇಲೆ ಇರ್ತದೆ ಬ್ಯಾಟರಿ ಹೆಲ್ತ್. ಏನಕ್ಕಂದ್ರೆ 1 ವರ್ಷ ಆಗಿ ಹೋಗಿರ್ತದೆ. ಸೊ ಬ್ಯಾಟರಿ ಹೆಲ್ತ್ ಜೊತೆನೆ ಹೇಳ್ತಾ ಇದೀನಿ ನಿಮ್ಗೆ, 85 to 90% ಆಗಿ ಇರ್ತದೆ ಹೆಲ್ತ್ ನಿಮ್ಗೆ. ಇದು ಅಷ್ಟೇ ನಿಮ್ಗೆ 68 ಸಾವಿರ ರೂಪಾಯಿಗೆ ನಾನು ನಿಮ್ಗೆ 15 Pro 256 GB 68 ಸಾವಿರ ರೂಪಾಯಿಗೆ 15 Pro ಕೊಡ್ತಾ ಇದ್ದೀನಿ. 80 ಸಾವಿರ ರೂಪಾಯಿಗೆ ನಿಮ್ಗೆ 15 Pro Max ಕೊಡ್ತಾ ಇದ್ದೀನಿ. ಸೊ ಅದೇ ತರ 15 ಬಂದು ನಿಮ್ಗೆ ಕೇವಲ 45 ಸಾವಿರ ರೂಪಾಯಿಗೆ 45,000 rupeesಗೆ 15. ಇದು ಅಷ್ಟೇ 95% ಬ್ಯಾಟರಿ ಹೆಲ್ತ್ ಇದೆ. 95% ಅಂತ ಹೇಳಿದ್ರೆ ನಿಮ್ಗೆ ಇದೇ ತರ ನಿಮ್ಗೆ ಚೇಂಜಸ್ ಆಗ್ತಾ ಇರ್ತದೆ. 1-2%, 3% ಪ್ಲಸ್ ಆರ್ ಮೈನಸ್ ಆಗಿರ್ತದೆ. ಬಟ್ ಪ್ರೈಸ್ ಬಂದು 45,000 rupeesಗೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಯಾವ್ದು 15 ಅಂಡರ್ ವ್ಯಾರಂಟಿ ಇರೋದು. ಈಗ 16 ಪ್ಲಸ್ ಹೇಳಿದೆ, 16 ಪ್ಲಸ್ ಹೇಳಿದೆ. ಹೊಸ 16 ಬೇಕು ಅಂತ ಹೇಳಿದ್ರೆ ಹೊಸ 16 ಬಂದು ನಿಮ್ಗೆ 70 ಸಾವಿರ ರೂಪಾಯಿ ಏನ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ, ನಿಮ್ಗೆ 8 ಸಾವಿರ ರೂಪಾಯಿ ಕಂಪ್ಲೀಟ್ಲಿ ಆಫ್. 62 ಸಾವಿರ ರೂಪಾಯಿಗೆ ನಿಮ್ಗೆ ಯಾವ್ದು 16 ಕೊಡ್ತಾ ಇದೀನಿ ನಿಮ್ಗೆ 128 GB ಹೊಸ ವೇರಿಯಂಟ್. ಆಮೇಲೆ ಇನ್ನೊಂದು ಅಂತಂದ್ರೆ ಆಫರ್ ಕೊಡ್ತಿರೋದು ನಾನು, ಬಟ್ ಬಿಲ್ಲಿಂಗ್ ಎಲ್ಲ ಬಂದು ನಿಮ್ಗೆ ಬರೋದು 70,000 rupeesಗೆ. ಅದು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ. ಓಕೆ, ಕಸ್ಟಮರ್ಸ್ಗೆ ಡೆವಲಪ್ ಮಾಡೋಣ ಅಂತೆ, ಡೆವಲಪ್ ಮಾಡಿ ಅವ್ರಿಗೆ ಮುಂದೆ ಬರ್ಸಕ್ಕೋಸ್ಕರ ನಾನು ಇದೆಲ್ಲ ಪ್ರೈಸ್ ಎಲ್ಲ ನಿಮ್ಗೆ ಹೇಳ್ತಿರೋದು. ಏನಕ್ಕಂದ್ರೆ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ನಾವೆಲ್ಲ ಈ ತರ ಎಲ್ಲ ಮಾಡಕ್ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ಅದೇ ತರ ಏನಂತ ಹೇಳಿದ್ರೆ 16 ಇದೆ, 16 ಓಪನ್ ಪೀಸು ಇದೆ ಇಲ್ಲಿ. 256 GB ವೇರಿಯಂಟ್ ಇದೆ. ಕೇವಲ ಇದು 65 ಸಾವಿರ ರೂಪಾಯಿಗೆ 256 GB. ಓಕೆ, 65 ಗೆ ನಿಮಗೆ 256 GB ವೇರಿಯಂಟ್ ಸಿಗ್ತಾ ಇದೆ. ಇದು ಅಂಡರ್ ವ್ಯಾರಂಟಿ ಅಲ್ಲಿ ಇದೆ ಅದು. ಸೊ ಅದೇ ತರ ಬಂದು ನಿಮ್ಗೆ 14 Pro Max 14 Pro Max ಇದೆ, 13 Pro Max ಇದೆ. 14 Pro Max ಬಂದು ನಿಮ್ಗೆ 65,000 rupeesಗೆ 14 Pro Max ನಿಮ್ಗೆ ಕೊಡ್ತೀನಿ. 128 GB ವೇರಿಯಂಟ್ ಇದು. 14 Pro Max 65,000 rupeesಗೆ ನಿಮ್ಗೆ 14 Pro Max ಸಿಗುತ್ತೆ. ಈಗ ನೀವು ನೋಡಿ, ಈಗ ನೀವು ತೋರಿಸ್ತಿರೋದು ಪ್ರಾಡಕ್ಟ್ಸ್ ಎಲ್ಲ ಈಗ ಒಂದು 100 ಮೊಬೈಲ್ ಇರಬಹುದು ಇಲ್ಲಿ. ಈ ವಿಡಿಯೋ ಎಲ್ಲ 1 ವರ್ಷ ಗಂಟ ನಡೀತದೆ, 6 ತಿಂಗಳ ಗಂಟ ನಡೀತದೆ. ಸೇಮ್ ಪ್ರಾಡಕ್ಟ್ ಕೊಡಿ ಅಂತಂದ್ರೆ ಸೇಮ್ ಇರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಅಂತೂ ಜಿನಿಯನ್ ಆಗಿರ್ತದೆ. ಯಾವ್ದು ಓಪನ್ ಪೀಸ್ ಇರಲ್ಲ, ಯಾವ್ದು ಸರ್ವಿಸ್ ಆಗಿರಲ್ಲ, ಯಾವ್ದು ಡಿಸ್ಪ್ಲೇ ಚಿನ್ನಸ್ ಅದು ಇದು ಯಾವ್ದು ಇರಲ್ಲ. ಹಂಗಿದ್ರು ಹೇಳ್ಬಿಟ್ಟು ಕೊಡ್ತೀನಿ ಹಂಗಿದೆ ಅಂತ ಹೇಳಿ. ಸೊ ನಿಮ್ಗೆ ಅಂತ ಹೇಳಿದ್ರೆ ಪರ್ಫೆಕ್ಟ್ಲಿ ಪ್ರೈಸ್, ಪರ್ಫೆಕ್ಟ್ ಪ್ರಾಡಕ್ಟ್ ನಿಮ್ ಕೈಗೆ ಸೇರ್ಬೇಕು. ನೀವು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಯಾವುದೇ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನ್ ತಗೊಳ್ತಿರೋ ನೀವು ಫಿಸಿಕಲ್ ಡ್ಯಾಮೇಜ್ ಮತ್ತೆ ವಾಟರ್ ಡ್ಯಾಮೇಜ್ ಮಾಡಕ್ ಹೋಗ್ಬೇಡಿ. ನೀವು 5 ವರ್ಷ ಗಂಟ ಯೂಸ್ ಮಾಡಿದ್ರು ನನ್ನ ವ್ಯಾರಂಟಿ ಇರ್ತದೆ. 5 ವರ್ಷ ಗಂಟ ಯೂಸ್ ಮಾಡಿ ಕೃಷ್ಣ ಅವರೇ. ನಿಮ್ಗಂತೂ ಗೊತ್ತು, ಸರ್ವಿಸ್ ಪಾರ್ಟ್ ಆಫ್ ಥಿಂಗ್ಸ್ ಅಲ್ಲಿ ನಾವು ಮುಂದೆ ಇರ್ತೀವಿ ಯಾವತ್ತೂ. ತಗೊಂಡ್ ಹೋದಾದ್ಮೇಲೆ ಇಂತ ಹಿಡಿದು ತಿರ್ಗಾ ಅವ್ರು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಷ್ಟು ನಾವು ತಿರ್ಗಾ ಮಾಡ್ಕೊಡ್ತಾ ಇದೀವಿ. ಏನಕ್ಕೆ ಜಿನಿಯನ್ ಪ್ರಾಡಕ್ಟ್ ಕೊಡೋಣ, ತಿರ್ಗಾ 1 ವರ್ಷ 2 ವರ್ಷ ಆದ್ಮೇಲೆ ತಿರ್ಗಾ ಅವ್ರು ತಗೊಂಡ್ಬಂದು ಕೊಡ್ತಾರೆ. ತಿರ್ಗಾ ಎಕ್ಸ್ಚೇಂಜ್ ನಮ್ಮ ಹತ್ರ ಮಾಡ್ಲಿ, ಖುಷಿಯಾಗಿ ಸಂತೋಷವಾಗಿ ನಾನು ಮಾಡ್ಕೊಡ್ತೀನಿ. ಯಾಕೆ ನನ್ನ ಪ್ರಾಡಕ್ಟ್ ಮೇಲೆ ನನ್ ಕಾನ್ಫಿಡೆಂಟ್ ಇರ್ತದೆ. ಆಮೇಲೆ ಅದೇ ತರ ಅವರು ತಗೊಂಡ್ ಹೋಗ್ತೀರಾ, ಫಿಸಿಕಲ್ ಡ್ಯಾಮೇಜ್ ಕೆಳಗೆ ಏನೋ ಬಿದ್ದು ಅದು ಆಕ್ಸಿಡೆಂಟಲ್ ಏನು ಮಾಡಕ್ ಆಗಲ್ಲ. ಆದ್ರೆ ಅವ್ರ ತಪ್ಪು ಅವ್ರದ್ದಾಗಿರ್ತದೆ ಅಲ್ವಾ. ಫಿಸಿಕಲ್ ಡ್ಯಾಮೇಜ್ ಮತ್ತೆ ವಾಟರ್ ಡ್ಯಾಮೇಜ್ ಬಿಟ್ಟು
ಬೇರೆ ಏನಾದ್ರೂ ಆಗ್ಲಿ ವಾಟರ್ ಡ್ಯಾಮೇಜ್ ಅಂತಂದ್ರೆ ವಾಟರ್ ರೆಸಿಸ್ಟೆನ್ಸ್ ಇರ್ತದೆ, ಆದ್ರೆ ಸ್ವಲ್ಪ ಅದೆಷ್ಟು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ, ನಿಮಗೆ ಲಿಮಿಟ್ ಇರ್ತದೆ ಅಷ್ಟು. ನೀವು ವಾಟರ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 8 ಅಡಿ 9 ಅಡಿ ನೀವು ಜಂಪ್ ಆಗ್ಬಿಟ್ಟು ವಿಡಿಯೋಸ್ ತಗೊಳ್ತಾ ಇದ್ರೆ ಎಷ್ಟೋ ಸಲ ಈ ತರ ಒಂದು ಕಂಪ್ಲೇಂಟ್ಸ್ ಎಲ್ಲ ಆಗಿದೆ. ಒಂದ್ 3 ಅಡಿ 2 ಅಡಿ ಅಂತ ಬಿಟ್ಟು ಇರ್ತದಲ್ಲ, ಅಲ್ಲಿ ನೀವು ಫೋಟೋ ಕ್ಲಿಕ್ ಮಾಡ್ಬೋದು. ಈಗ ಮಳೆ ಬರ್ತಾ ಇದೆ ಜೋರಾಗಿ, ನೀವೇನು ಅದಕ್ಕೆ ಕವರ್ ಮಾಡೋದು ರ್ಯಾಪ್ ಮಾಡೋದು ಅವಶ್ಯಕತೆ ಇರಲ್ಲ. ಆ ತರ ವಾಟರ್ ರೆಸಿಸ್ಟೆನ್ಸ್ ಮಾಡ್ಕೊಡೋದು ಯಾರು ಕಂಪ್ನಿಯವರು. ನೀವು ಕಂಪ್ಲೀಟ್ಲಿ ವಾಟರ್ ರೆಸಿಸ್ಟೆನ್ಸ್ ಇದೆ, ವಾಟರ್ ಪ್ರೂಫ್ ಇದೆ ಅಂತ ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನಸೀಬ್ ಚೆನ್ನಾಗಿದ್ರೆ 6 ಅಡಿ ಅಲ್ಲ 7 ಅಡಿ ಹೋದ್ರು ಒಂದೊಂದ್ಸಲ ಚೆನ್ನಾಗಿರ್ತದೆ. ಆಮೇಲೆ ಎಷ್ಟೇ ನೀವು ಡೌನ್ ಅಲ್ಲಿ ನೀವು ಹಾಕಿದ್ರೆ ನೀವು ಮೊಬೈಲ್ ನೀರಲ್ಲಿ, ಅದು ಆಟೋಮೆಟಿಕ್ಲಿ ಇಷ್ಟಿಷ್ಟಂತ ಹೋಲಂತ ಸ್ಪೀಕರ್ಸ್ ಇರ್ತದಲ್ಲ, ನೀರ್ 100% ಹೋಗೇ ಹೋಗುತ್ತೆ ಅಲ್ಲ. ಸ್ವಲ್ಪ ನಮ್ದು ಅದು ಕಾಮನ್ ಸೆನ್ಸ್ ನಾವು ಇದು ಅರ್ಥ ಮಾಡ್ಕೊಳ್ಬೇಕು. ವಾಟರ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಮೈನರ್ ಆಗಿ ಕೊಟ್ಟಿರ್ತಾರೆ, ಅಷ್ಟೆಲ್ಲ ಇಷ್ಟು ಅಂತ ಬಿಟ್ಟು ಕಂಪ್ಲೀಟ್ಲಿ ಓವರ್ ಆಲ್ ನೀವು ನೀರಲ್ಲಿ ಒಂದು 8 ಅಡಿ ನೀರಲ್ಲಿ ಆಗ್ಬಿಟ್ಟು ನೀವು 1 ವಾರ ಆದ್ಮೇಲೆ ತೆಗೆದ್ರೆ 100% ನೀರು ಹೋಗೇ ಹೋಗಿರ್ತದೆ ಅಲ್ವಾ. ಸೊ ಸ್ವಲ್ಪ ಅದೊಂದು ಸ್ವಲ್ಪ ಹುಡುಗರಿಗೆ ಹೇಳ್ತಿರೋದು, ಯಾಕಂದ್ರೆ ಕಾಲೇಜ್ ಹುಡುಗರು ಅಂತಂದ್ರೆ ಸ್ವಲ್ಪ ಸ್ಟೆಂಟ್ಸ್ ಮತ್ತೆ ಅದೆಲ್ಲ ಫೋಟೋಸ್ಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ 15 Pro Max. ಯಾರ್ದು ದುಡ್ಡು ಅಷ್ಟೇ, ನಿಮ್ದು ದುಡ್ಡೇ ನಮ್ದು ದುಡ್ಡೇ ಆಯ್ತಾ. ಸ್ವಲ್ಪ ಅದು ಸ್ವಲ್ಪ ಕೇರ್ ಮಾಡ್ಕೊಂಡು ತಗೊಂಡೋಗಿ, ನೀರಲ್ಲಿ ಹೋದ್ರು ಅಷ್ಟೇ ಸ್ವಲ್ಪ ಎಷ್ಟು ಬೇಕು ನೀವು ಅಷ್ಟು ತಗೊಂಡು ನೀವು ಫೋಟೋ ಕ್ಲಿಕ್ ಮಾಡ್ಕೊಡಿ. ನೀರ್ ಅತಿ ತೀರಾ ನೀರಲ್ಲಿ ಹೋಗ್ಬಿಟ್ಟು ನೀವು ತಗೊಳ್ತೀರಲ್ವಾ, ಆ ಟೈಮಲ್ಲಿ ಹೋಗೇ ಹೋಗುತ್ತೆ ಕೃಷ್ಣ. ಆಮೇಲೆ ಇನ್ನೊಂದು ಈಗ ಪ್ರೈಸ್ ಬರ್ತೀನಿ ನೋಡಿ. ಈಗ 14 Pro Max ನಿಮ್ಗೆ ಹೇಳಿದೀನಿ. 13 Pro Max ಬಂದು ನಿಮ್ಗೆ 256 GB 52,000 ರೂಪಾಯಿಗೆ ನಿಮ್ಗೆ ಕೊಡ್ತೀನಿ. 52,000 ರೂಪಾಯಿಗೆ 256 GB 13 Pro Max ಮೊಬೈಲ್ ಅವೈಲೇಬಲ್ ಇದೆ. ಅದೇ ತರ 13 Pro ಬಂದು ನಿಮ್ಗೆ 45,000 ರೂಪಾಯಿ ಕೊಡ್ತೀನಿ. 45,000 ರುಪೀಸ್ಗೆ ಇದೆಲ್ಲ ಯಾವಾಗ ಬಂದಿದೆಲ್ಲ 1.5 ಲಕ್ಷ 1,20,000 ರೂಪಾಯಿ ಇದುವೆ. ಸೊ ಯಾವಾಗ ವೇರಿಯಂಟ್ಸ್ ಎಲ್ಲ 16 ಎಲ್ಲ ಬಂತು, ಅದೇ ತರ 15 Pro Max ಇಂದ 14 Pro Max ಇಂದ 13 Pro Max ಹೇಳ್ಕೊಂಡೇ ಬರೋದು. ಆಯ್ತಲ್ವಾ. ಇದು 14 Pro Max ಬಂದು ನಿಮ್ಗೆ 52 ಗೆ ಕೊಡ್ತೀನಿ. 13 Pro ಬಂದು ನಿಮ್ಗೆ 13 Pro 52, 13 Pro 45. ಓಕೆ ಮಿಸ್ ಆಗೋದು ಬೇಡ. ನೆಕ್ಸ್ಟ್ ಸೊ ಅದೇ ತರ ಬಂದು ಇದು 16+ with 100% battery. With 100% ಬ್ಯಾಟರಿ ಎಲ್ಲ ಇದೆ ಇದು. 16+ ಅಲ್ಲ 15+, ಸಾರಿ 15+. ಇದು ಅಷ್ಟೇ ನಿಮ್ಗೆ 55,000 ರೂಪಾಯಿಗೆ, 55,000 ರುಪೀಸ್ಗೆ ನಿಮ್ಗೆ 15+. ಸೊ ಅದೇ 13 Pro Max ಅಂತೂ ಹೇಳಿದ್ದೀನಿ ನಿಮ್ಗೆ. ಇದು 128 GB ವೇರಿಯಂಟ್ ಕೇವಲ 48,000 ರೂಪಾಯಿ. 128 GB ಅದು 256 GB 10 ವರ್ಷದ್ದು. ಇದು 128 ಬಂದು ನಿಮ್ಗೆ 86% ಬ್ಯಾಟರಿ ಹೆಲ್ತ್ ಇದೆ. ಇದು 48,000 ರುಪೀಸ್ಗೆ ನಿಮ್ಗೆ 13 Pro Max ಕೊಡ್ತಾ ಇದ್ದೀನಿ. ಓಕೆ ಅದೇ ತರ ನೀವು ಇಲ್ಲಿ 13s ಎಲ್ಲ ನೋಡ್ಬೋದು. 13 ಇದೆಲ್ಲ ನಿಮಗೆ 32,000 ರೂಪಾಯಿಗೆಲ್ಲ ನಿಮಗೆ 13 86% ಬ್ಯಾಟರಿ ಹೆಲ್ತ್ 128 GB. ರೆಡ್ ಕಲರ್ ವೇರಿಯಂಟ್ಸ್ ಎಲ್ಲ ಇದೆ. 85% ಬ್ಯಾಟರಿ ಹೆಲ್ತ್ 128 GB 32,000. ಆಮೇಲೆ ಇನ್ನೊಂದು 88% ಇದೆ ಬ್ಯಾಟರಿ ಹೆಲ್ತ್, ಇದು 32. ಆಮೇಲೆ ಇನ್ನೊಂದು 81% ಇದೆ, ಇದು 30. ನನ್ನ ಪ್ರೈಸ್ 30 ಅಲ್ಲ 29 ಕೊಡ್ತೀನಿ. ಇದು 81% ಬ್ಯಾಟರಿ ಹೆಲ್ತ್ ಆಗಿದೆ ಅಲ್ಲ. ಸೊ ನೀವು ಇಲ್ಲೇ ಅರ್ಥ ಮಾಡ್ಕೋಬಹುದು ಯಾವ್ದೇ ಬ್ಯಾಟರಿ ಹೆಲ್ತ್ ಇದೆ ಅದಕ್ಕೆ ಪ್ರೈಸ್ ಎಲ್ಲ ಒಂದೇ ಇದೆ. ಇಲ್ಲ ನಾನೇ ಒಂದು 81% ಬ್ಯಾಟರಿ ಹೆಲ್ತ್ ಇರೋದು 29 ಕೊಡ್ತೀನಿ, 13 ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಅದೇ ತರ ಬಂದು ನಿಮ್ಗೆ ಇಲ್ಲಿ 14 Pro ಇದೆ. ಅದು ನಿಮ್ಗೆ ಹೇಳಿದ್ನಲ್ಲ 256 GB ವೇರಿಯಂಟ್ ಇದೆ. ಇದು ಅಷ್ಟೇ 86% ಬ್ಯಾಟರಿ ಹೆಲ್ತ್ ಇದೆ. ಇದು ಬಂದು ನಿಮ್ಗೆ 68,000 ರೂಪಾಯಿ, 68. ಓಕೆನಾ. ಇದು 13 ಇದೆ, 87% ಬ್ಯಾಟರಿ ಹೆಲ್ತ್ ಇದೆ, 30,000 ರೂಪಾಯಿ ರೆಡ್ ಕಲರ್. ಓಕೆನಾ. ಅದೇ ತರ ಬಂದು 12 ಮಿನಿ ಇದೆ. 13 ಮಿನಿ ಸಾರಿ 13 ಮಿನಿ 128 GB 25,000 ರೂಪಾಯಿ, 25. 84% ಬ್ಯಾಟರಿ ಹೆಲ್ತ್ ಇದೆ. ಸೊ ಅದೇ ತರ 11 ಯೂಸರ್ಸ್ ಬೇಕು ಅಂತ ಹೇಳಿದ್ರೆ 15,000 ರೂಪಾಯಿ 128 GB. ಆಮೇಲೆ ಬ್ಯಾಟರಿ ಹೆಲ್ತ್ ಬಂದು 79% ಇದೆ. 79%. ಅಂದ್ರೆ ಜಿನಿನ್, ಯಾವ್ದು ಓಪನ್ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಯಾವ್ದು ತೋರಿಸ್ತಾ ಇದೆ ಯಾವ್ದು ಇಲ್ಲ. ಇದು ನೋಡಿ 12 128 GB 79% ಬ್ಯಾಟರಿ ಹೆಲ್ತ್ 21,000 ರೂಪಾಯಿ, 21. ಸೊ ಆತರ ಗೂಗಲ್ ಪಿಕ್ಸೆಲ್ ಲವರ್ಸ್ ನೋಡ್ಕೋಬಹುದು ನೀವು. ಇದು ಗೂಗಲ್ ಪಿಕ್ಸೆಲ್ 8 ಇದೆ. ಇದು ಗೂಗಲ್ ಪಿಕ್ಸೆಲ್ಸ್ ಎಲ್ಲ ಇದು ಮಾಡ್ತಾ ಇರ್ತಾರೆ. 30,000 ರೂಪಾಯಿ. ಇದು 30,000 ರೂಪಾಯಿ 8 ಪಿಕ್ಸೆಲ್ 8 128 ಅದು 128 GB ಪಿಕ್ಸೆಲ್ ಕೇವಲ 30,000 ರೂಪಾಯಿಗೆ. ಓಕೆನಾ. ಸೊ ಮಾರ್ಕೆಟ್ ಅಲ್ಲಿ ಎಲ್ಲ ನೋಡ್ಕೋಬಹುದು, ಬೆಂಗಳೂರಲ್ಲಿ 38-40,000 ರೂಪಾಯಿ ಹತ್ರ ನಡೀತಾ ಇದೆ. ಸೊ 30,000 ರೂಪಾಯಿಗೆ ಇದೆಲ್ಲ ಕೊಡ್ತೀನಿ ನಿಮ್ಗೆ. ಇದು ಅದೇ ತರ ಬಂದು 12 Pro Max ಮೊಬೈಲ್ಸ್ ಇದೆ ಇಲ್ಲಿ. 12 Pro Max ಮೊಬೈಲ್ ಎಲ್ಲ ನಿಮ್ಗೆ 33,000 ರೂಪಾಯಿ ಕೊಡ್ತೀನಿ ನಿಮಗೆ. 33,000 ರೂಪಾಯಿಗೆ 12 Pro Max ಜಿನಿಯನ್ ಕಂಡೀಷನ್. ಆಮೇಲೆ ಬ್ಯಾಟರಿ ಹೆಲ್ತ್ ಬಂದು 78 ಇದೆ. ಅದು 78 ಇದೆ. ಓಕೆ. ಸೊ ಅದೇ ತರ ನಿಮ್ಗೆ 16+ ಮೊಬೈಲ್ಸ್ ಇದೆಲ್ಲ ಇದೆ. ಪ್ರೈಸ್ ಎಲ್ಲ ಹೇಳಿದಲ್ಲ, ಸೇಮ್ ಪ್ರೈಸ್ ಎಲ್ಲ ಇರ್ತದೆ ನಿಮ್ಗೆ. ಬೇಸಿಕ್ ಮೊಬೈಲ್ಸ್ ಇದೆ ನಮ್ಮ ಹತ್ರ. XR ಅದೆಲ್ಲ ನಿಮ್ಗೆ 10,000 ರೂಪಾಯಿ ಅಂತ 10,000 ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 10,000 ರೂಪಾಯಿಂದ ನಿಮ್ಗೆ XR
ಎಕ್ಸ್ ಮೊಬೈಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಬೇಕಾದ್ರೆ ನಿಮಗೆ ಮಾಡ್ಕೊಡ್ತೀನಿ. ಓಕೆ ಆಮೇಲೆ ಎಲ್ಲ ಬಾಕ್ಸಸ್ ಎಲ್ಲ ಇದೆ. ವಿವೋ V40 ಎಲ್ಲ ಲಾಂಚ್ ಆಗಿದಂತಹ ಬಾಕ್ಸಸ್ ಇದೆಲ್ಲ. ಇದೆಲ್ಲ ನಿಮ್ಗೆ 35,000 ರೂಪಾಯಿ 40,000 ರೂಪಾಯಿ ಎಲ್ಲ ಇದೆ ಆಯ್ತಾ. ಈಗ ಯಾರು ನಿಮ್ಗೆ ಅಷ್ಟು ಕಡಿಮೆಗೆಲ್ಲ ಯಾರು ಕೊಡಲ್ಲ ನಿಮ್ಗೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನೇ ಸಂಚಾರಿಯಿಂದ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀವಿ. 5 ವರ್ಷ ನಂದು ಮತ್ತೆ ನಿಮ್ದು ಸ್ನೇಹ ಫ್ರೆಂಡ್ಶಿಪ್ ಆಗಿ ಮತ್ತೆ ವಿಡಿಯೋಸ್ ಎಲ್ಲ ಇದಾಗಿ ಬರೆಯಲಾಗಿದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ಲಿ ಇನಿಷಿಯಂಟ್ ಆಗಿ 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 5,000 ರೂಪೀಸ್ ಇನಿಷಿಯಂಟ್ ಡಿಸ್ಕೌಂಟ್. 40,000 ರೂಪಾಯಿ ಇರೋದು 35,000 ರೂಪಾಯಿ, 30,000 ರೂಪಾಯಿ ಇರೋದು 25,000 ರೂಪಾಯಿ, 25,000 ರೂಪಾಯಿ ಇರೋದು 20,000 ರೂಪಾಯಿ. 20,000 ರೂಪಾಯಿ ಒಳಗಿರೋದು 5,000 ರೂಪಾಯಿ ಡಿಸ್ಕೌಂಟ್ ಕೇಳ್ಬಿಡಿ. 20,000 ರೂಪಾಯಿ ಒಳಗಿರೋದೆಲ್ಲ 1,000 ರೂಪಾಯಿ 2,000 ರೂಪಾಯಿ ಡಿಸ್ಕೌಂಟ್. ಅಬೌವ್ 25 ರೇಂಜ್ ಅಲ್ಲಿ ಯಾವುದೇ ಮೊಬೈಲ್ಸ್ ನೀವು ಪರ್ಚೇಸ್ ಮಾಡಿದ್ರು ಹೊಸದು ಇನ್ಸ್ಟೆಂಟ್ ಆಗಿ 5,000 ರೂಪೀಸ್ ಡಿಸ್ಕೌಂಟ್. ಏನ್ ಆಫರ್ ಚೆನ್ನಾಗಿದೆಯಾ? ಯಾವ್ದು ನೀವು ಕಾರ್ಡ್ ತೋರ್ಸೋದು ಬೇಡ, ಯಾವ್ದು ಡೆಬಿಟ್ ಕಾರ್ಡ್ ಇರ್ಲಿ, ಕ್ರೆಡಿಟ್ ಕಾರ್ಡ್ ಇರ್ಲಿ, ಅದಿರ್ಲಿ ಇದಿರ್ಲಿ ಅಂತ ಇಲ್ಲ. ನೀವು ಮೈಸೂರವ್ರು ಆಗಿರ್ಬೋದು ಅಂತ ಇಲ್ಲ, ಇಡೀ ಇಂಡಿಯಾದವ್ರು ಆಗಿದ್ರು ಓಕೆ, ಕರ್ನಾಟಕದಾಗಿರೋರು ಓಕೆ. ನಿಮ್ಗೆ ಇನಿಷಿಯಲಿ ನಾನೇ ಸಂಚಾರಿಯಿಂದ ನಾವು ನೋಡ್ಕೊಂಡ್ ಬಂದಿವಿ ಅಂತ ಬಿಟ್ಟು ಹಾಕಿದ್ರೆ 5,000 ರೂಪೀಸ್ ನಿಮ್ಗೆ ಬಾಕ್ಸ್ ಅಲ್ಲಿ ಮತ್ತೆ ಇದ್ರಲ್ಲಿ ಏನಿದೆ ಅದಕ್ಕಿಂತ 5,000 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದೆ. ಯಾರು ಕೊಡಲ್ಲ ಕೃಷ್ಣಪ್ಪ ಅವರೇ. ಇದು ಡಿಸೆಂಬರ್ ಮತ್ತೆ ಜನವರಿ ಸೇಲ್ಸ್ ಹಾಗೂ ನಮ್ದು ಮತ್ತೆ ನಿಮ್ ಸ್ನೇಹದಲ್ಲಿ 5 years ಆಗಿರೋದಕ್ಕೆ ಇದು ಒಂದು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಒಂದು ಕಾಣಿಕೆ. ಆಕ್ಚುಲಿ ನಂದು ಮೊದಲು ಹಳೆ ಚಾನೆಲ್ ಇತ್ತು, ಸೊ ಅವಾಗ್ಲಿಂದ ಇವ್ರದ್ದು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಅವಾಗ್ಲಿಂದನೂ ಕೂಡ ಇವ್ರದ್ದು ವಿಡಿಯೋ ಮಾಡ್ತಾ ಇದೀನಿ. ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ನೀವು ನೋಡಿದ್ರಲ್ಲ, ಈಗ ಐಫೋನ್ ಹೇಳಿದಾರೆ, ಸ್ಯಾಮ್ಸಂಗ್ ಕೂಡ ಪ್ರೈಸಸ್ ಹೇಳಿದಾರೆ ಹೊಸದ್ರದ್ದು. ಇಲ್ಲಿ ಸೆಕೆಂಡ್ಸ್ ಸ್ಯಾಮ್ಸಂಗ್ ಕೂಡ ಬರುತ್ತೆ ನಿಮ್ಗೆ. S23 ಅಲ್ಟ್ರಾ ಬೇಕಾ, S24 ಅಲ್ಟ್ರಾ ಬೇಕಾ, S23 ಬೇಕಾ, S24 ಬೇಕಾ, S22 ಬೇಕಾ, ಪ್ರತಿಯೊಂದು ಕೂಡ ಇರುತ್ತೆ. ಇಲ್ಲ ನೀವೇನಾದ್ರೂ ಓಪೋ ಬೇಕು, ರೆಡ್ಮಿ ಬೇಕು ಅಂದ್ರೂ ಕೂಡ ಇದೆಲ್ಲಾನು ಕೂಡ ಸಿಗುತ್ತೆ. ಈಗ ಇದ್ರದ್ದೆಲ್ಲ ನಾವು ಪ್ರೈಸ್ ರಿವೀಲ್ ಮಾಡ್ಕೊಂಡು ಹೋದ್ರೆ ಒಂದು ವಿಡಿಯೋ 1 hour ಮೇಲೆ ಆಗ್ಬಿಡುತ್ತೆ. ಸೊ ನಿಮ್ಗೂ ಕೂಡ ಬೋರ್ ಆಗುತ್ತೆ. ಯಾವ್ದೇ ಬೇಕಿದ್ರು ಕೂಡ ನೀವು ಕಾಲ್ ಮಾಡ್ಬೋದು. ಸೊ ನಾ ಯಾವ ಮೊಬೈಲ್ ಇದೆ ತೋರಿಸ್ತೀನಿ, ನೀವು ನೋಡ್ತಾ ಬಹುದು. Oppo A59 ವಿತ್ 5G ಇರುತ್ತೆ. ಅದು ಪ್ರೈಸ್ ನಾನು ಹೇಳ್ಕೊಂಡ್ ಬರ್ತೀನಿ, ತೋರಿಸ್ಕೊಡಿ. ಹೇಳಿ. 10,000 ರೂಪಾಯಿ ಕೊಡ್ತೀನಿ. ಅದು 10,000 ರೂಪಾಯಿಗೆ. ಓಕೆ. ನೆಕ್ಸ್ಟ್ ರೆಡ್ಮಿ, ಅದು 11 ಅದು 11,000 ರೂಪಾಯಿ 628 11,000 ಗೆ. ಸೊ ನೆಕ್ಸ್ಟ್ Oppo 8GB 256GB ಅದು 12,000 ರೂಪಾಯಿಗೆ. 12,000 ರೂಪಾಯಿಗೆ. ಸೊ ಮತ್ತೆ ನೀವು ನೋಡ್ತಾ ಬಹುದು Redmi K20 Pro. ಆ ಟೈಮ್ ಅಲ್ಲಿ ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ವಿತ್ ಪಾಪ್ ಅಪ್ ಸೆಲ್ಫಿ ಬರುತ್ತೆ. 8GB 256GB 8,000 ರೂಪಾಯಿ. 8,000 ರೂಪಾಯಿ. ಓಕೆ. ನೆಕ್ಸ್ಟ್ Narzo 30. ಅದು ಅಷ್ಟೇ 9,000 ರೂಪಾಯಿ. 9,000 ರೂಪಾಯಿ. ಓಕೆ. ಸೊ ಇನ್ನು ನೀವು ನೋಡ್ತಾ ಬಹುದು ನಾರ್ಡ್ ಕೂಡ ಇರುತ್ತೆ ಒನ್ ಪ್ಲಸ್ ಅಲ್ಲಿ 10,000 ರೂಪಾಯಿ. ಓಕೆ, 10,000 ರೂಪಾಯಿ. ಸೊ ಮತ್ತೆ ಇಲ್ಲಿ ನೋಡ್ತಾ ಬಹುದು Redmi Note 11T 7,000 ರೂಪಾಯಿ 6GB 128. ಓಕೆ. ಸೊ ನೆಕ್ಸ್ಟ್ ಸರ್, ಇದು Redmi Note 11T ಸೇಮೆ, ಅದು 7,000 ರೂಪಾಯಿ. ಓಕೆ, 7,000 ರೂಪಾಯಿ. ಸೊ ಇನ್ನು ಎಷ್ಟು ಮೊಬೈಲ್ ಇದೆ ನೋಡಿ. Galaxy A14 5G ಸ್ಯಾಮ್ಸಂಗ್ 11R ನೋಡಿ ಸರ್. ಓಕೆ, 11R ಒನ್ ಪ್ಲಸ್. ಓಕೆ, 3 ತಿಂಗಳು ಹಳೆದಿದ್ದು. ತುಂಬಾ ಸೂಪರ್ ಆಗಿ ಮಾಡಿದಾರೆ ಇದು. ಇದು ಕೇವಲ ಬಂದು ಕೋಡ್ 21,000 ರೂಪಾಯಿ ಕೊಡ್ತೀನಿ. ಓಕೆ, 21,000 ರೂಪಾಯಿಗೆ. ಅದು ರೆಡ್. ಸೊ ನೀವು ನೋಡ್ತಾ ಬಹುದು ವಿತ್ ಟೆಕ್ಸ್ಚರ್ ಇರೋ 3 ತಿಂಗಳು ಹಳೆದು ಅಷ್ಟೇ. ನೆಕ್ಸ್ಟ್ OnePlus 8T, ಇದು ಕೂಡ ತುಂಬಾನೇ ಆ ಟೈಮ್ ಅಲ್ಲಿ ಒಳ್ಳೆ ಇಸ್ಕೊಂಡಿದ್ದು. 13,000 ರೂಪಾಯಿ. ಓಕೆ, 13,000 ರೂಪಾಯಿ. ಸೊ ನೆಕ್ಸ್ಟ್ OnePlus 12. ಸೊ ತುಂಬಾ ಜನ ಕೇಳ್ತಿರ್ತೀರಾ, ಸೊ ಕ್ಯಾಮ್ರಾ ಚೆನ್ನಾಗಿರುತ್ತೆ ಸರ್, ನನ್ಗೆ ಬೇಕು ಅಂತ. ವ್ಯಾರಂಟಿ ಇದೆ. 44,000 ರೂಪಾಯಿ. ಓಕೆ, 5 months old. 34,000 ರೂಪಾಯಿ. 16GB 512GB ಅದು. ಓಕೆ, 512GB. ಓಕೆ. ನೆಕ್ಸ್ಟ್ Vivo. ತುಂಬಾ ಜನ ಕೇಳ್ತಿರ್ತೀರಾ, ಸೊ Vivo X100 ಒಳ್ಳೆ ಝೂಮಿಂಗ್ ಕ್ಯಾಮ್ರಾ. 37. ಓಕೆ. ನೆಕ್ಸ್ಟ್ Realme ಇದು ನೀವು ನೋಡ್ತಾ ಬಹುದು 13 Pro Plus ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುತ್ತೆ. 23,000 ರೂಪಾಯಿ. ಓಕೆ, 23,000 ರೂಪಾಯಿ. ಸೊ ನೆಕ್ಸ್ಟ್ Redmi 13 Pro Plus 12GB 512GB ಅದು. ಅಂಡರ್ ವ್ಯಾರಂಟಿ ಇದೆ. 2 ತಿಂಗಳು ಹಳೆದಷ್ಟೇ ಅದು. ಓಕೆ, 14,000 ರೂಪಾಯಿ. 14,000 ರೂಪಾಯಿ. 512GB ಅದು. 512GB. ಸೊ ಈ ತರ ಇರುತ್ತೆ. ಸೊ ಇನ್ನು ತುಂಬಾ ಮೊಬೈಲ್ಸ್ ಗಳು ಇರುತ್ತೆ. ಸೊ ಯಾವ್ದು ಬೇಕಾದ್ರೆ ಇದು ಮಾಡಬಹುದು. ಸೊ ನೆಕ್ಸ್ಟ್ ಟ್ಯಾಬ್ ಯಾರಾದ್ರೂ ಕೇಳೋರಿಗೆ Redmi 1 ತಿಂಗಳು ಹಳೆದಿದ್ದು. ಓಕೆ, 40,000 ರೂಪೀಸ್ ಇರೋದಿದ್ದು. ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ. 25,000 ರೂಪಾಯಿಗೆ ಬನ್ನಿ, ಯಾರು ಬೇಕಾದ್ರೆ ತಗೊಳ್ಳಿ. ಓಕೆ, ನೀವು ನೋಡ್ತಾ ಬಹುದು Redmi Pad Pro XL ಡಿಸ್ಪ್ಲೇ ಜೊತೆ ಬರುತ್ತೆ. 5G ಅಂದ್ರೆ ವಿತ್ ನಿಮಗೆ ಸಿಮ್ ಆಪ್ಷನ್ ಕೂಡ ಇರುತ್ತೆ. ಸೊ ಯಾರಾದ್ರೂ ಟ್ಯಾಬ್ ನೋಡ್ತಾ ಇರೋ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಅದನ್ನು ಕೂಡ ಇದು ಮಾಡಬಹುದು. ಜೊತೆಗೆ ತುಂಬಾ ಜನ iPad ಕೇಳ್ತಾ ಇರ್ತೀರಾ, ಸೊ iPad ಕೂಡ ಇರುತ್ತೆ. 11,000 ರೂಪಾಯಿಗೆ. 11,000 ರೂಪಾಯಿಗೆ. ಇನ್ನು ನೋಡಿ ಎಷ್ಟು ಮೊಬೈಲ್ ಇದೆ. ಸೊ ಇನ್ನು ಒಳಗೆಲ್ಲ ತುಂಬಾ ಇದೆ. ಈಗ ತುಂಬಾ ಇರುತ್ತೆ. Oppo ಬೇಕಾ, ಯಾವ್ದು ಬೇಕಾದ್ರೂ ನಿಮ್ಗೆ ಸ್ಟಾಕ್ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ಟಾಕ್ ಅಲ್ಲಿ ನಿಮ್ಗೆ ಆ ವೆರೈಟಿಗೆ ನಾನು ತೋರಿಸ್ತೀನಿ, ಬರೀ ಇಷ್ಟ ಇದೆ ಅಂತಲ್ಲ, ಡೈಲಿ ಸ್ಟಾಕ್ಸ್ ಬರ್ತಾ ಇರ್ತದೆ, ಡೈಲಿ ಸ್ಟಾಕ್ಸ್ ಹೋಗ್ತಾ ಇರ್ತದೆ. ನಿಮ್ಗೆ ಯಾವ್ದು ಇಷ್ಟ ನನಗೆ ಬರೀ ಒಂದು ಕಾಲ್ ಮಾಡ್ಬಿಟ್ಟು ಹೇಳಿ. ನೀವು ಬರೋಕ್ಕಿಂತ ಮುಂಚೆ ನಿಮ್ಗೆ ಯಾವ ಸ್ಟಾಕ್ ಬೇಕು ಎಲ್ಲ ನಾನು ಕೊಡ್ತಿರ್ತೀನಿ. ಇವಾಗ ಗಂಟೆ ಯಾವ್ದು ಕಸ್ಟಮರ್ಸ್ ಯಾವ್ದು ಕೇಳ್ಕೊಂಡಿದ್ರೆ ಅದು ತಗೊಂಡು ಹೋಗಿದ್ದಾರೆ ಇಲ್ಲಿಂದ. ಅದೇ ತರ ನಿಮ್ಗೆ ಯಾವ್ದೇ ಸ್ಟಾಕ್ಸ್ ಇದ್ರು ಕೃಷ್ಣ ಅವರೇ, ಆ ಸ್ಟಾಕ್ ನಮ್ಮ ಹತ್ರ 100% ಇರ್ತದೆ ಅದು. ಆಯ್ತಾ? ಈಗ ಇದೆಲ್ಲ ಇಟ್ಟಿದೀವಿ. ಈಗ ಅದೇ ತರ ನೋಡ್ಸ್ಕೊಂಡು ಹೋಗ್ಬೇಕು ಅಂತ ಇದ್ರೆ ಆಲ್ಮೋಸ್ಟ್ ಆಲ್
ನಿಮ್ಗೆ ಇನ್ನೂ ಇಡೀ ದಿನ ಬೇಕಾಗುತ್ತೆ ಮೊಬೈಲ್ಸ್ ಮೇಲೆ ಸ್ಟಾಕ್ ತರ್ಸ್ಕೊಂಡು ಹೋಗಕ್ಕೆ. ಓಕೆ, ಮತ್ತೆ ಸರ್ ಇದು ಲ್ಯಾಪ್ಟಾಪ್ಸ್ ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮಿನಿಮಮ್? ಈಗಂತೂ ಕಾಲೇಜ್ ಮಕ್ಕಳಿಗೆಲ್ಲ ಮತ್ತೆ ಇವ್ರಿಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಈಗ ಆನ್ಲೈನ್ ಕ್ಲಾಸಸ್ ಇದೆ, ಪ್ಲಸ್ ಅದಾದ್ರೂ ತುಂಬಾ ಕಂಪ್ಯೂಟರ್ ಕ್ಲಾಸಸ್ ಎಲ್ಲ ತುಂಬಾ ನಡೀತಾ ಇದೆ. ಅವರೆಲ್ಲ 70,000 ರೂಪಾಯಿ, 75,000 ರೂಪಾಯಿ, 80,000 ರೂಪಾಯಿ ಆತರ ಲ್ಯಾಪ್ಟಾಪ್ಸ್ ಕಾನ್ಫಿಗರೇಷನ್ ಕೇಳ್ತಾ ಇದ್ರೆ. i5 ಅದೇ ಬೇಕು ಕಾನ್ಫಿಗರೇಷನ್, SSD ನೇ ಇರಬೇಕು, ಪ್ಲಸ್ ರ್ಯಾಮ್ ಫಾಸ್ಟ್ ಆಗಿರ್ಬೇಕು ಅಂತ ಕೇಳ್ತಾರೆ, ಮತ್ತೆ ಗ್ರಾಫಿಕ್ ಇರಬೇಕು ಲ್ಯಾಪ್ಟಾಪ್ಸ್ ಅಂತ ಹೇಳ್ತಾ ಇರ್ತಾರೆ. 70-75,000 ರೂಪಾಯಿ, 80,000 ರೂಪಾಯಿ ಆತರ ಇರ್ತದೆ. ನನ್ನ ಹತ್ರ ತುಂಬಾ ಕಡಿಮೆ ಬೆಲೆಗೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, BCom ಓದಿರ್ಬೋದು, ಡಿಗ್ರಿ ಓದ್ತಾ ಇರ್ಬೋದು, ಮತ್ತೆ ಸೆಕೆಂಡ್ PU ಓದ್ತಿರ್ಬೋದು, ಅವ್ರಿಗೆಲ್ಲ 70,000 ರೂಪಾಯಿ, 80,000 ರೂಪಾಯಿ ಲ್ಯಾಪ್ಟಾಪ್ಸ್ ಏನ್ ಪ್ರೈಸ್ ನಡೀತಾ ಇದೆ ಅದ್ ಕೇವಲ 25,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಡ್ತೀನಿ ನಮಗೆ. ಯಾವ್ದು i5 ಲ್ಯಾಪ್ಟಾಪ್ಸ್ 10 ಜನರೇಷನ್ 512 SSD ವಿತ್ 8GB ರ್ಯಾಮ್ ವಿತ್ ಜಿನಿಯನ್ ಕಂಡೀಷನ್ ಆಗಿರೋದು ನಿಮ್ಗೆ ಕೊಡ್ತೀನಿ. ಅದೇ ತರ ಮ್ಯಾಕ್ ಬುಕ್ಸ್ ನೋಡ್ಬೋದು ಇಲ್ಲಿ ನೀವು. ಮ್ಯಾಕ್ Air M3 2024, ಓಕೆ, 5 months ಓಲ್ಡ್. ಓಕೆನಾ, ಇದು ಕೇವಲ ಬಂದು ಇದು 1,35,000 ರೂಪಾಯಿ ಇದೆ. ಇದು 5 months ಓಲ್ಡ್, ನಿಮ್ಗೆ 70,000 ರೂಪೀಸ್ ಕೊಡ್ತೀನಿ ಸರ್. ಇದು ಬರೀ 70,000 ರೂಪಾಯಿಗೆ ವಿತ್ ಬಾಕ್ಸ್, ಬಿಲ್, ಕಿಟ್, ನಾಟ್ ಇವನ್ ಯೂಸ್ಡ್. 34 ಬ್ಯಾಟ್ರಿ ಕೌಂಟ್, ಬ್ಯಾಟ್ರಿ ಸೈಕಲ್ ಕೊಂಟು 34 ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ನೀವೇ. ಬರೀ 70,000 ಇದು ಕೊಡ್ತಾ ಇದೀನಿ ನಿಮ್ಗೆ. ಸೊ ಅದೇ ತರ ಬಂದು ನಿಮ್ಗೆ M1 ಇದೆ 2020 ಮಾಡಲ್, 2020 ಅಂದ್ರೆ ಮಾಡಲ್ ಇರ್ತದೆ, ಅದು ಅಂಡರ್ ವ್ಯಾರಂಟಿ ಅಲ್ಲಿ ಇರ್ತದೆ. ಅದು ಇನ್ನೂ ಸ್ವಲ್ಪ ನಿಮ್ಗೆ ನಿಮ್ಮ ಏನೇ ತಗೊಂಡ್ರು ನನ್ನ ಹತ್ರ ಅಂಡರ್ ವ್ಯಾರಂಟಿಯಾಗೆ ಕೊಡೋದು ನಿಮ್ಗೆ ನಾನು. ಅದು ಎಕ್ಸ್ಟೆಂಡೆಡ್ ವ್ಯಾರಂಟಿ ಮುಗ್ದೋಗಿರ್ಲಿ, ಅದು ನೀವು ಟೆನ್ಷನ್ ತಗೋಬೇಡಿ. ನಾನು A to Z ಇಂದ ನಾನು ನಿಮಗೆ ಕಂಪ್ಲೀಟ್ ಸರ್ವಿಸ್ ವ್ಯಾರಂಟಿ ಮಾಡ್ಕೊಡ್ತೀನಿ. ಇದು ಅಷ್ಟೇ, ನಿಮಗೆ ಕೇವಲ 40,000 ರೂಪಾಯಿ ಕೊಡ್ತೀನಿ. 40,000 ರೂಪೀಸ್ ಕೊಡ್ತೀನಿ. 40,000 ರೂಪೀಸ್ ಕೊಡ್ತೀನಿ. ಇದು 2022 MacBook Pro, ಇದು 13 inch screen, M2, 8GB RAM, 256 SSD, ಬ್ಯಾಟರಿ ಸೈಕಲ್ ಕೊಂಡು 59 ಇದೆ. ಇದು ಅಷ್ಟೇ ನಿಮಗೆ 1,35,000 ರೂಪಾಯಿ ಇರೋದು. ಇದು ಅಷ್ಟೇ ನಿಮಗೆ 65,000 ರೂಪಾಯಿಗೆ ನಿಮಗೆ 2022 ಮಾಡಲ್ MacBook Pro ಕೊಡ್ತಾ ಇದೀನಿ. ಸೊ ಅದೇ ತರ ಗೇಮಿಂಗ್ ROG Strix ಅಂತ ಹೇಳ್ಬಿಟ್ಟು ನೀವು ತುಂಬಾ ಇದು ನೋಡಬಹುದು. 16GB RAM ಬರ್ತದೆ, 1TB ಹಾರ್ಡ್ ಡಿಸ್ಕ್ ಬರ್ತದೆ, SSD ಹಾರ್ಡ್ ಡಿಸ್ಕ್ ಬರ್ತದೆ, ಪ್ಲಸ್ 8GB NVIDIA ಗ್ರಾಫಿಕ್ ಜೊತೆ ಬರ್ತದೆ. ಇದು ಗ್ರಾಫಿಕ್ ಅಂತ ಇದ್ರೆ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ನೀವು ನೋಡ್ಕೊಂಡ ತಕ್ಷಣ ಹೇಳ್ಬೋದು. ಮಕ್ಳು ಗೇಮಿಂಗ್ ಅಲ್ಲಿ ಇರೋದ್ರೂ ಅಷ್ಟೇ, ಇವರು ಅಷ್ಟೇ ತುಂಬಾ ಸೂಪರ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ಇರ್ತದೆ ಇದು. ಓಕೆನಾ, ಇದು ಬಂದು ಇದು 1,80,000 ರೂಪಾಯಿ ಇದೆ. ಇದು ಹೊಸದು. ಇದು ನಿಮ್ಗೆ ಕೇವಲ ಬಂದು ನಿಮ್ಗೆ 95,000 ರೂಪೀಸ್ ಕೊಡ್ತೀನಿ. 1,80,000 ರೂಪಾಯಿ ಬಿಲ್ ಇದೆ, ಇನ್ನು ಅಂಡರ್ ವ್ಯಾರಂಟಿ ಇದೆ. ಇದು Core i9 ಇದು. Core i9 1,80,000 ರೂಪಾಯಿ ಇದೆ. ಅಯ್ಯೋ, ಫುಲ್ ಫೇಮಸ್, ಫುಲ್ ಫ್ಯಾಮಿಲಿಯರ್. ಓಕೆ, ಇದು SD ಸ್ಕ್ರೀನ್ ಅದೆಲ್ಲ ನೀವು ನೋಡ್ಬೋದು. ಇದ್ರದ್ದು ಇದೇ ಬೇರೆ ಇದೆ, ಇದು ಫೀಲಿಂಗ್ ಬೇರೆ ಇದೆ. ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತಿರ್ತದೆ. ಇದು 1,85,000 ರೂಪಾಯಿ, 80,000 ರೂಪಾಯಿ ಬಿಲ್ ಇದೆ. ಇದು 16GB Core i9 13 ಜನರೇಷನ್, 1TB ಹಾರ್ಡ್ ಡಿಸ್ಕ್, 8GB RAM ಇದೆ ಸರ್. ಇದು ವಿತ್ OSD 240 ಡಿಸ್ಪ್ಲೇ. ಕೇವಲ 92,000 ರೂಪಾಯಿ ಕೊಡ್ತೀನಿ. 92 ಇಮಿಡಿಯೇಟ್ 50% ಡಿಸ್ಕೌಂಟ್. 1,80,000 ರೂಪಾಯಿಂದ 90,000 ರೂಪಾಯಿ. ಮತ್ತೆ ಗ್ರಾಫಿಕ್ಸ್ ಅಲ್ಲೂ ಅಷ್ಟೇ ಇದೇನೆ ಟಾಪ್. ಇದಕ್ಕಿಂತ ನೆಕ್ಸ್ಟ್ ವರ್ಷನ್ ಯಾವ್ದು ಬಂದಿಲ್ಲ. ಸೊ ಪ್ರೊಸೆಸರ್ ಅಲ್ಲೂ ಅಷ್ಟೇ ಇದೇನೆ ಮ್ಯಾಕ್ಸಿಮಮ್. ಇದಕ್ಕಿಂತ ನಿಮ್ಗೆ ಇನ್ನೂ ಪ್ರೊಸೆಸರ್ ಬೇಕಂದ್ರೆ ಇನ್ನೂ ಕೂಡ ಲಾಂಚ್ ಆಗಿಲ್ಲ. ಸೊ ನೆಕ್ಸ್ಟ್ ಲಾಂಚ್ ಆಗ್ಬೇಕಷ್ಟೇ. ಸೊ ಮತ್ತೆ ಇದು ಗೇಮಿಂಗ್ ಸಿಸ್ಟಮ್ ಇದು ಮಕ್ಳಿಗೋಸ್ಕರ ಮಾಡಿರ್ತಾರೆ. ಇದು ನೋಡಕ್ಕೆ ಈ ತರ ಇದೆ. ಇದು ಪ್ರೈಸ್ ಏನು ಅಷ್ಟೇನ್ ಜಾಸ್ತಿ ಇಲ್ಲ. ಇದು ಕೇವಲ ಈ ಸಿಸ್ಟಮ್ ನಿಮ್ಗೆ ಇದು ROG ಸಿಸ್ಟಮ್ಸ್ ಎಲ್ಲ ತಗೊಂಡು ಹೊಸ ತಗೊಳಕ್ ಹೋದ್ರೆ ನೀವು 1,00,000 ಮಾಡ್ಬೋದು, 80,000 ಆಯ್ತದೆ, 1,00,000 ಆಯ್ತದೆ. ಬಟ್ ಇದ್ರಲ್ಲಿ ಬಂದಿದ್ರೆ ನಿಮ್ಗೆ 16GB RAM ಬರ್ತದೆ, ನಿಮ್ಗೆ 512 SSD ಬರ್ತದೆ, 2GB ಗ್ರಾಫಿಕ್ ಬರ್ತದೆ. ಪ್ಲಸ್ ಇದು ಏನಂತಂದ್ರೆ ಲುಕ್ ವೈಸ್ ಆಗಿ ಕ್ಯಾಬಿನೆಟ್ ತುಂಬಾ ಸಖತ್ತಾಗಿ ಮಾಡಿ ಫ್ಯಾನ್ ಪ್ರೋಸೆಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಪ್ಲಸ್ ಇದಕ್ಕೆ 24 inches ಮಾನಿಟರ್ ಇದೆ, ಪ್ಲಸ್ ROG's ಗೇಮಿಂಗ್ ಮೌಸ್ ಅಂಡ್ ಗೇಮಿಂಗ್ ಕೀಬೋರ್ಡ್ ವಿತ್ ಗೇಮಿಂಗ್ ಸ್ಪೀಕರ್ಸ್ ಅಂತ ಹಾಕಿದ್ದಾರೆ. ಇದು ಕೇವಲ 32,000 ರೂಪಾಯಿಗೆ ನಿಮ್ಗೆ ಸಿಸ್ಟಮ್ ಕಂಪ್ಲೀಟ್ ಕೊಡ್ಬಿಡ್ತೀವಿ ಸರ್. 32,000 ವಿತ್ 1 year ವ್ಯಾರಂಟಿ. ವಿತ್ 1 year ವ್ಯಾರಂಟಿ ಹಾಕೊಡ್ತೀನಿ. ಇದು ಓಕೆನಾ. ಸೊ ಅದೇ ತರ ನೀವು ಬರ್ಬೋದು ನೋಡ್ಬೋದು. MacBook M3 ಇದೆ, ಇಲ್ಲಿ ತೋರಿಸ್ಬಿಡ್ತೀನಿ. ಇದು ಬಾಕ್ಸ್, ಆ ಬಾಕ್ಸ್ ಇನ್ಸ್ಟಾಲ್ ಮಾಡಿ ಇದೆ. ಬರೀ 1 month ಆಗಿದೆ ಅಷ್ಟೇ. ಇದು 1 month ಆಗಿದೆ ಅಷ್ಟೇ. 1 month ಆಗಿದೆ ಅಷ್ಟೇ. ಇದು 1,50,000 ರೂಪಾಯಿಗೆ ಇನ್ವಾಯ್ಸ್ ಆಗಿರೋದು ಇದು. ಸೊ ಕೇವಲ ಬಂದು ನಿಮ್ಗೆ ಇದು 85,000 ರೂಪೀಸ್ ಕೊಡ್ತೀನಿ ಸರ್. 85,000 ರೂಪಾಯಿಗೆ ಹೊಸದು, ಇನ್ನ ಅಂಡರ್ ವ್ಯಾರಂಟಿಯಲ್ಲಿ ಇರೋದು. ಅದೊಂದು ಪೀಸ್ ಇದೆ, ಅದು ಸೂಪರ್ ಆಗಿದೆ. 1 ತಿಂಗಳು ಹೇಳೋದು. ಯಾರಿಗಾದ್ರು ಬೇಕು ಅಂತ ಇದ್ರೆ ಸೂಪರ್ ಆಗಿದೆ, ಗ್ರ್ಯಾಬ್ ಮಾಡಿ ತಗೊಂಡೋಗಿ. ಓಕೆ, ಅದೇ ತರ ಫ್ರೆಂಡ್ಸ್ ನನ್ನ ಹತ್ರ ಟಿವಿಸ್ ಬರ್ತದೆ. ಗೂಗಲ್ ಟಿವಿ ಎಲ್ಲ ಇದೆ. ಗೂಗಲ್ ಟಿವಿ ಏಸರ್ ಇದೆ, ಪ್ಲಸ್ ಸೋನಿದು ಇದೆ. ಸೊ ಸೋನಿ ಏಸರ್ ಟಿವಿ ಬಂದು ಇದು 50 inches 4K ಕಂಪ್ಲೀಟ್ಲಿ ಬ್ರ್ಯಾಂಡ್ ಶೀಲ್ಡೆಡ್, ಯಾವ್ದು ಓಪನ್ ಇಲ್ಲ, ಏನೂ ಇಲ್ಲ. ಸೊ ಕೇವಲ 27,000 ರೂಪೀಸ್ಗೆ ನಿಮ್ಗೆ ಟಿವಿ ಕೊಡ್ತೀನಿ. 27,000 ರೂಪಾಯಿಗೆ ನಿಮ್ಗೆ ಟಿವಿ. 68,000 ರೂಪಾಯಿ ಇದೆ ಇಲ್ಲಿ, ನೋಡ್ಕೋಬಹುದು. ಇಲ್ಲಿ 68,000 ರೂಪಾಯಿ. ಆಮೇಲೆ 1 year ವ್ಯಾರಂಟಿ. ಏನಕ್ಕೆ ಕಡಿಮೆ ಕೊಡ್ತಾ ಇಲ್ಲ ಅಂತ ತಿರ್ಗಾ ಹೇಳ್ಬೇಡಿ. ಓಕೆನಾ. ಇದು ಕೇವಲ ಬನ್ನಿ 27,000 ರೂಪೀಸ್ಗೆ ಇದು ನಿಮ್ಗೆ 50 inches 4K ವಿತ್ ಸ್ಮಾರ್ಟ್ ಟಿವಿ ಮನೆಗೆ ಬೇಕು ಅಂತ ಇದ್ರೆ ವಿತ್ ಕಂಪ್ಲೀಟ್ಲಿ 1 year ವ್ಯಾರಂಟಿ ಅಂತ ಕೊಡ್ತೀನಿ. ಯಾವ್ದು ಚೈನಾಗಿನ ಅಲ್ಲ, ಕಂಪ್ಲೀಟ್ಲಿ ವಿತ್ ಬಿಲ್ ಇಂಡಿಯನ್.
ಮೇಡ್ ಇನ್ ಇಂಡಿಯಾ, ಅದು ಗೂಗಲ್ ಟಿವಿ, ಅದು ಗೂಗಲ್. ಆಮೇಲೆ Sony ಸೋನಿಯಲ್ಲಿ Bravia ಬಂದು engine. ನಿಮಗೆ 65 ಇಂಚಸ್ ಟಿವಿ ಇದು ಬ್ರಾವಿಯಾ, ಓಕೆ ಬ್ರಾವಿಯಾ 3 ಇಂಜಿನ್ ಜೊತೆ ಬರುತ್ತೆ. ವಿತ್ ಕಂಪ್ಲೀಟ್ಲಿ ಶೀಲ್ಡೆಡ್. ಓಕೆ ನೋಡಬಹುದು 1,45,00,000 ರೂಪಾಯಿ ಎಷ್ಟೋ ಇದೆ ಅದು MRP. ಓಕೆ 1,10,000 ರೂಪಾಯಿ ಆಗಿದೆ. 1,00,000 ರೂಪಾಯಿಗೆ ನಾನು ನಿಮ್ಗೆ ಕೊಡ್ತೀನಿ ಇದು. 1 ಲಕ್ಷಕ್ಕೆ 1,00,000 ರುಪೀಸ್ಗೆ ನಿಮ್ಗೆ ಸೋನಿ ಟಿವಿ. ಓಕೆ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ ಮಾಡೆಲ್ಸ್ ತೋರಿಸಿದೀನಿ. ಓಕೆ ಆಮೇಲೆ ಇನ್ನು ನೀವು ಇದರಿಂದ ಬಂದ್ರೆ ಯಾವ್ದೇ ಮಾಡೆಲ್ಸ್ ಬೇಕಾದ್ರೂ ನಿಮಗೆ ಟಿವಿಸ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಯಾವ್ದೇ ಮಾಡೆಲ್ಸ್ ಬೇಕು ನಂಗೆ ಹೇಳಿ. ಇನಿಷಿಯಲ್ ಆಗಿ 10,000 ರಿಂದ 15,000 ರೂಪಾಯಿಂದ 15,000 ರೂಪಾಯಿ ಅಂತ ನಾನು ಆಫ್ ಕೊಡ್ತೀನಿ. ಆನ್ಲೈನ್ ಗಿಂತ 15,000 ರೂಪಾಯಿ ಆಫ್ ಕೊಡ್ತೀನಿ. ನನಗೆ ನೀವು ಯಾವ್ದೇ ಮಾಡೆಲ್ ಬೇಕು ಅಂತಂದ್ರೆ ನನಗೆ ಪ್ರಿಯವಾಗಿ ನನಗೆ ಇಂಟಿಮೇಟ್ ಮಾಡಿ ಬಿಡಿರಿ, ಆಯ್ತಾ? ಅದೇ ತರ ನೀವು ನೋಡಬಹುದು ಲ್ಯಾಪ್ಟಾಪ್ಸ್ ಎಲ್ಲ ಇದೆ ಇಲ್ಲಿ. ಲ್ಯಾಪ್ಟಾಪ್ಸ್ ಎಲ್ಲ ಇದೆ. ಈಗ ಇದೆಲ್ಲ ಲ್ಯಾಪ್ಟಾಪ್ಸ್ ಎಲ್ಲ 15,000 ರೂಪಾಯಿಂದ ನಿಮ್ಗೆ ಎಷ್ಟು ಕೊಡ್ತೀನಿ ನಾನು ನಿಮ್ಗೆ? 15,000 ರೂಪಾಯಿ. i3 10th ಜನರೇಷನ್, i3 8th ಜನರೇಷನ್ ವಿತ್ 512 SSD, 256 SSD ವಿತ್ 8GB RAM. ಓಕೆ, ಸೊ ಇದೆಲ್ಲ 15,000 ರೂಪಾಯಿಂದ ನಿಮ್ಗೆ 35,000 ಗಂಟನೂ ನಿಮ್ಗೆ ಲ್ಯಾಪ್ಟಾಪ್ಸ್ ಇದೆ. ಅದೆಲ್ಲ ಲ್ಯಾಪ್ಟಾಪ್ ಸ್ಪ್ರೇಸ್ ಎಲ್ಲ ಬಂದು ನಿಮ್ಗೆ 80-85,000 ರೂಪಾಯಿ ಮೇಲೆ ಹೋಗಿರ್ತದೆ. ಸೊ ಆ ಲ್ಯಾಪ್ಟಾಪ್ಸ್ ವಿತ್ ಕಂಪ್ಲೀಟ್ಲಿ 1 year ವ್ಯಾರಂಟಿ ಜೊತೆ ನಿಮ್ಗೆ 15,000 ರೂಪಾಯಿಂದ ಹಿಡಿದು 30-35,000 ರೂಪಾಯಿ ಗಂಟ ನಿಮ್ಗೆ ಜಿನಿಯನ್ ಆಗಿರೋದು ಹೊಸ ಲ್ಯಾಪ್ಟಾಪ್ಸ್ ವಿತ್ ಕಂಪ್ಲೀಟ್ಲಿ ವ್ಯಾರಂಟಿ ಆಗಿ ಕೊಡ್ತೀನಿ. ಓಕೆನಾ? ನೀವು ನೋಡ್ಕೋಬಹುದು ಇಲ್ಲಿ ನೋಡಿ, ರಾಕ್ ಸಿಸ್ಟಮ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಗೇಮಿಂಗ್, ಇಲ್ಲೂ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಇದೆ ಇಲ್ಲಿ. ಇನ್ನು ಅದೆಲ್ಲ ನಾನು ಇಲ್ಲ ಸ್ಟಾಕ್ಸ್ ಅಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ನೋಡಿ ಜಿನಿಯನ್ ಆಗಿರ್ತದೆ, ಓಪನ್ ಗೀಪನ್ ಏನು ಆಗಿರಲ್ಲ. ಲ್ಯಾಪ್ಟಾಪ್ಸ್ ಎಲ್ಲ ಜಿನಿಯನ್ ಕಂಡೀಷನ್ ಆಗಿರ್ತದೆ. ತಗೊಂಡೋದ್ರು ನೀವು 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೇಕು, ಆತರ ಇರ್ತದೆ. ಇದೆಲ್ಲ ಲ್ಯಾಪ್ಟಾಪ್ಸ್ ಎಲ್ಲ ನಿಮ್ಗೆ 27-28,000 ರೂಪಾಯಿ ಎಲ್ಲ ಕೊಟ್ಬಿಡ್ತೀನಿ ನಿಮ್ಗೆ. ನೋಡಿ ಲೆನೋವೋ ಐಡಿಯಾಪ್ಯಾಡ್ ಗೇಮಿಂಗ್ ಲ್ಯಾಪ್ಟಾಪ್ ಇದುವೆ, i5 9th ಜನರೇಷನ್, 8GB RAM, 1TB ಹಾರ್ಡ್ ಡಿಸ್ಕ್ ವಿತ್ FHD ಸ್ಕ್ರೀನ್. ಓಕೆನಾ? ಸೊ ಈ ಲ್ಯಾಪ್ಟಾಪ್ಸ್ ಎಲ್ಲ ಕೇವಲ ಅಷ್ಟೆಲ್ಲ ಕೊಡ್ತಾ ಇದೀನಿ ನೋಡಿ. ರ್ಯಾಂಡಮ್ ಆಗಿ ತೆಗಿತೀನಿ ನೋಡಿ, ಇದೊಂದು ಗೇಮಿಂಗ್ ಅದೇ ತರ HP ಇದು. ಓಕೆನಾ? Core i7 9th ಜನರೇಷನ್, 16GB RAM, 250 SSD ವಿತ್ 1TB ಹಾರ್ಡ್ ಡಿಸ್ಕ್ ವಿತ್ NVIDIA ಗ್ರಾಫಿಕ್ ಎಲ್ಲ ಇದೆ ಇದು. ಓಕೆನಾ? ಇದು ಅಷ್ಟೇ ಹೊಸದ್ ಬಂದು ನಿಮ್ಗೆ HP ಲ್ಯಾಪ್ಟಾಪ್ ಎಲ್ಲ ಬಂದು ಇದು ಹೊಸದು. ಇದು 1,20,000 ರೂಪಾಯಿ ಇರೋದು. ಇದು ಕೇವಲ 35,000 ರೂಪಾಯಿ ಕೊಡ್ತೀನಿ ಕೃಷ್ಣ ಅವರೇ. ಓಕೆ ನೋಡ್ಕೋಬಹುದು ನೀವು ನೋಡಿ. 30,000 ರೂಪಾಯಿಗೆ ಲ್ಯಾಪ್ಟಾಪ್ ಇದು, 35,000 ರೂಪಾಯಿಗೆ. ಓಕೆ ನೆಕ್ಸ್ಟ್ ಸರ್ ಸರ್ ನೋಡಿ, ಇಲ್ಲಿ ಟಚ್ ಸ್ಕ್ರೀನ್ ಬೇಕು ಅಂತ ಇದ್ರೆ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ಸ್ ನೋಟ್ಬುಕ್ ತರ ಇರುತ್ತೆ, 360 ಡಿಗ್ರಿ ರೊಟೇಟಬಲ್. ನೀವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದು ನೋಡಿ ಟ್ಯಾಬ್ ತರ ಯೂಸ್ ಮಾಡ್ಕೋಬಹುದು, ಟಚ್ ತರ ಯೂಸ್ ಮಾಡ್ಕೋಬಹುದು. ಇಲ್ಲ ಯಾವ್ದು ಬೇಕು ಮನೆಗೆ ತಗೊಂಡ್ ಹೋಗ್ತೀವಿ ಅಂತ ಇದ್ರೆ, ಆಫೀಷಿಯಲ್ ಯೂಸ್ ಬೇಕಂದ್ರೆ ನೀವು ಆಫೀಸ್ ಯೂಸ್ ಈ ತರ ಯೂಸ್ ಮಾಡ್ಕೋಬಹುದು. ಇದು ಬಂದು ಇದೆಲ್ಲ i3 8th ಜನರೇಷನ್, 512 SSD ಇದೆ, 16GB RAM ಇದೆ, ಬ್ಯಾಕ್ ಲೈಟ್ LED ಎಲ್ಲ ಇದೆ. ಕೇವಲ 22,000 ರೂಪಾಯಿ, 22,000 ರುಪೀಸ್ ಕೊಡ್ತೀನಿ. ಇದು 22,000 ರುಪೀಸ್ಗೆ ಇದು ಕಂಪ್ಲೀಟ್ಲಿ ಈ ತರ ಇರ್ತದೆ. ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡ್ಕೊಳ್ಳಿ, ಡಿಸ್ಪ್ಲೇ ಮಾಡ್ಕೊಳ್ಳಿ. ಅದೆಲ್ಲ ಟಚ್ ಸ್ಕ್ರೀನ್ಸ್ ಲ್ಯಾಪ್ಟಾಪ್ಸ್ ಎಲ್ಲ ಇದೆ ನಿಮ್ಗೆ. ಅದು ಅಷ್ಟೇ ನಿಮ್ಗೆ 22,000 ರೂಪಾಯಿ ಇದೆ ಹೇಳಾದ್ಮೇಲೆ ನಿಮ್ಗೆ ಅದೆಲ್ಲ 20, 25, 30, 35 ಆತರ ನಿಮ್ಗೆಲ್ಲ ಕಾನ್ಫಿಗರೇಷನ್ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇದೆಲ್ಲ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ಸ್ ಎಲ್ಲ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ ಪ್ರೈಸ್ ಎಲ್ಲ. ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, i3, i4, i5, i7, i9 ಎಲ್ಲ ಅದೆಲ್ಲ ಲ್ಯಾಪ್ಟಾಪ್ಸ್ ಎಲ್ಲ ಅದು ಚೀಪೆಸ್ಟ್ ಪ್ರೈಸ್ ಆಗಿ ನಿಮ್ಗೆ ಕೊಡ್ತೀನಿ ನಾನು ನಿಮ್ಗೆ ಅದು. ಓಕೆನಾ? ಸೊ ಈ ತರ ಮ್ಯಾಕ್ ಬುಕ್ಸ್ ಅಲ್ಲೂ ಅಷ್ಟೇ ಪ್ರೋ ಬುಕ್ ಎಲ್ಲ ಇದೆ. ಇದು ನೋಡಿ ಟಚ್ ಬಾರ್ ಲ್ಯಾಪ್ಟಾಪ್, ಇದು ಟಚ್ ಬಾರ್ ಲ್ಯಾಪ್ಟಾಪ್. ಇದು 2019 ಮಾಡಲ್, i9 ಪ್ರೊಸೆಸರ್, Core i9 ಪ್ರೊಸೆಸರ್ ಎಲ್ಲ ಇದೆ. ಇದು ಅಷ್ಟೇ ನಿಮಗೆ ಬಂದು 50,000 ರುಪೀಸ್ ಕೊಡ್ತೀನಿ. i9 ಪ್ರೊಸೆಸರ್, Core i9 ಇದೆಲ್ಲ. ಸೊ ಅದೇ ತರ Core i7 ಇದೆ, Core i9 ಇದೆ. 30-35,000 ರೂಪಾಯಿಂದ ನಿಮ್ಗೆ ಮ್ಯಾಕ್ ಬುಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕೃಷ್ಣ ಅವರೇ. 30-35,000 ರೂಪಾಯಿ. ಟಿವಿಗೆಲ್ಲ ಕಂಪನಿ ವಾರಂಟಿನೇ ಇರುತ್ತೆ ಅಲ್ಲ? ಕಂಪ್ಲೀಟ್ ವ್ಯಾರಂಟಿ. ಅದೇನಿದೆ ಬಾಕ್ಸ್ ಪೀಸ್ ಕೊಡ್ತಾ ಇರೋದು ನಿಮ್ಗೆ. ಅದು ಯಾವ ಟಿವಿಯಲ್ಲಿ ಯೂಸ್ಡ್ ಅಲ್ಲ, ಕಂಪ್ಲೀಟ್ಲಿ ಬಾಕ್ಸ್ ಕಿಟ್ ಏನಿದೆ ಅದೇ ತರ. ಓಕೆ, ಕಂಪ್ಲೀಟ್ಲಿ 1 year ವ್ಯಾರಂಟಿ ಇರ್ತದೆ, ಕಂಪ್ನಿ ವ್ಯಾರಂಟಿ ಇರ್ತದೆ. ಓಕೆನಾ? ಸೊ ವಿತ್ ಇನ್ಸ್ಟಾಲೇಷನ್ ಅಂದ್ರೆ ಮೈಸೂರಲ್ಲಿ ಇದ್ರೆ. ಈಗ ನಮ್ಮ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಚಾನಲ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 60-70% ಎಲ್ಲ ಬೆಂಗಳೂರು, ಹುಬ್ಳಿ, ಧಾರವಾಡ, ಶಿವಮೊಗ್ಗ, ನಾರ್ತ್ ಕರ್ನಾಟಕದಿಂದ ತುಂಬಾ ಆಸೆ. ಆಮೇಲೆ ಅಲ್ಲಿ ಟಿವಿ ತಗೊಂಡ್ಬಿಟ್ಟು ಇನ್ಸ್ಟಾಲೇಷನ್ ಅಲ್ಲಿ ಮಾಡ್ಕೊಡಿ ಅಂತಂದ್ರೆ ಆಗಲ್ಲ, ಕಷ್ಟ ಆಗಿದೆ. ಸ್ವಲ್ಪ ಒಂದು 300-400 ರೂಪಾಯಿ ಕೊಟ್ಬಿಟ್ಟು ನೀವು ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸರ್ವಿಸ್ ಪಾರ್ಟ್ ಆಫ್ ಥಿಂಗ್ಸ್ ಇದ್ರೆ ಅದನ್ನ ಮಾಡ್ಕೊಡ್ತೀವಿ. ನೋಡೋಣ ಸರ್. ಅಂತೂ ಇವತ್ತು ನಿಮ್ಮ ಹತ್ರ ಏನಿದೆ ಸ್ಟಾಕ್ ತೋರಿಸಿದೀವಿ. ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು, ಸೊ ಆದ್ರೂ ಕೂಡ ಡೀಟೇಲ್ ಕೊಟ್ಟಿದೀವಿ ಅವ್ರಿಗೆ. ಇಲ್ಲ, ಅವ್ರಿಗೆ ಗೊತ್ತಾಗಿರ್ಬೇಕಾಯ್ತು. ಇನ್ಫಾರ್ಮೇಶನ್ ವಿಡಿಯೋ ನಾವು ನೆಕ್ಸ್ಟ್ ಕೊಡ್ತಾ ಇರ್ತೀನಿ ಈ ತರ. ಆಮೇಲೆ ಮೊಬೈಲ್ಸ್ ಹಾಗೂ ಲ್ಯಾಪ್ಟಾಪ್ಸ್ ಅಲ್ಲಿ ಏನೇನ್ ನಿಮ್ಗೆ ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಮೋಸಗಳಾಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಒಂದು ಇಂಟರ್ವ್ಯೂ ಅಲ್ಲಿ ನಾನೇ ಸಂಚಾರಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಬಿಟ್ಟು. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಪ್ರೈಸ್ ವೈಸ್ ಎಲ್ಲ ಹಾಕ್ತಾ ಇದಾರೆ, ಇಲ್ಲ ಅಂತ ಅಲ್ಲ, ಅದ್ ಯಾವ ತರ ಮಾಡ್ತಿದಾರೆ, ಏನ್ ಈ ತರ ಆಗ್ತಿದೆ ಅಂತ ಬಿಟ್ಟು ನಾನು ನಿಮ್ಗೆ ತೀವ್ರವಾಗಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ತೋರಿಸ್ಕೊಡ್ತೀನಿ. ಆನ್ಲೈನ್ ಸ್ಕ್ಯಾಮ್ ಬೇರೆ. ಆಮೇಲೆ ಇದಾಗ್ತಾರೆ, ಆದ ತಕ್ಷಣ ಯಾರೋ ಒಂದು 20,000 ರೂಪಾಯಿ 25,000 ರೂಪಾಯಿಗೆ ನಾನು ಹೊಸ ಮೊಬೈಲ್ ಕೊಡ್ತೀನಿ ಅಂತ ಬಿಟ್ಟು 10,000 ರೂಪಾಯಿ ಅಡ್ವಾನ್ಸ್ ಹಾಕ್ಸ್ಕೊಳ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ.
ಆಮೇಲೆ ಆನ್ಲೈನ್ ಅಲ್ಲಿ ಏನ್ ಸಿಗ್ತಾ ಇದೆ ಸಾಕು ಅಂತ ಬಿಟ್ಟು ಪಾಪ ಜನರು ಗೊತ್ತಾಗಲ್ಲ. 1 ಕೋಟಿ ಜನರಲ್ಲಿ ಒಂದು 10,000 ಜನರು ಡೈಲಿ ಮೋಸ ಆಗ್ತಾ ಇದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನರಿಗೆ ಮೋಸ ಮಾಡ್ತಿರ್ಬೋದು ಅಂತ ಬಿಟ್ಟು. ಆಮೇಲೆ ಆನ್ಲೈನ್ ಅಲ್ಲಿ ಆಯ್ತು ಅಷ್ಟೊಂದು ನಿಮ್ಗೆ ಇದ್ದಿದ್ರೆ ಸಿಒಡಿಗೆ ಹೋಗಿ, ಕ್ಯಾಶ್ ಆನ್ ಡೆಲಿವರಿ. ನಾನು ಎಷ್ಟೋ ಜನ ನಂಗೆ ಫೋನ್ ಮಾಡಿದ್ರು, ಸರ್ ನೀವು ನಾನು ದುಡ್ಡು ಹಾಕ್ತೀವಿ ಹಾಕೋಣ ಅಂತ. ಸರ್ ದಯವಿಟ್ಟು ನೀವು ಬನ್ನಿ, ವಿಸಿಟ್ ಮಾಡಿ, ಏನು ಇಲ್ಲ ಒಂದ್ಸಲ ವಿಸಿಟ್ ಮಾಡಿ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಸರ್ ಈಗ ಕ್ಯಾಶ್ ಆನ್ ಡೆಲಿವರಿಗಳು ಸ್ಕ್ಯಾಮ್ ಗಳಿದೆ. ಲಾಸ್ಟ್ ವೀಕ್ ಎಷ್ಟೊಂದು ನಾವು ಮಾಡಿದ್ವಿ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ರಲ್ಲೆಲ್ಲ ಲಿಂಕ್ಸ್ ಗಳು ಬರುತ್ತೆ. ಹೌದು ಕ್ಲಿಕ್ ಮಾಡ್ಬಿಟ್ಟು ಇದ್ ಮಾಡ್ತಾರೆ, ಅಲ್ಲಿ ನೋಡ್ರೆ ಇಟ್ಟಿಗೆ ಹಾಕೊಡ್ತಾರೆ, ಖಾಲಿ ಬಾಕ್ಸ್ ಗಳು. ಸೊ ಈ ತರ ಎಲ್ಲ ಆತರನು ಆಗಿದೆ. ಅದ್ರ ಸುಮಾರು ಈ ತರ ಎಲ್ಲ ನಡೀತಾ ಇರ್ತದೆ. ಸೊ ನಾನು ಏನ್ ಹೇಳ್ತಾ ಇದ್ರೆ ಆನ್ಲೈನ್ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಜನರಿಗೆಲ್ಲ ನಾನು ಅಟ್ರಾಕ್ಟ್ ಮಾಡಿ ನಮ್ಮ ಅಂಗಡಿ ಬನ್ನಿ ಅಂತ ಹೇಳೋದು. ಒಂದು ಬೆಂಗಳೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಒಂದು ಮೈಸೂರು ಅಷ್ಟೇ. ನಮ್ದು ಮೈಸೂರು ಬಂದು ನಮ್ದು ಸಾಂಸ್ಕೃತ ನಗರ ಇದು. ಇಲ್ಲಿ ಬಂದ್ರೆ ನೀವು ಮೊಬೈಲ್ ಜೊತೆ ನಮ್ ಮೈಸೂರೆಲ್ಲ ಸುತ್ತಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಒಂದ್ ದಿವಸ ಫ್ರೀ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ಬಂದು ಎಷ್ಟೋ ಜನ ಬಂದ್ಬಿಟ್ಟು ಎಲ್ಲ ಮೈಸೂರು ಒಂದ್ ದಿವಸ ಇದ್ದು ಸ್ಟೇ ಆಗಿ ತಗೊಂಡ್ ಹೋಗಿದ್ದಾರೆ ಇಲ್ಲಿ. ಸೊ ದಯವಿಟ್ಟು ನಾನು ಮೈಸೂರಿಗೂ ವಿಸಿಟ್ ಮಾಡ್ತೀನಿ, ಹಾಗೂ ನಮ್ಮ ಅಂಗಡಿಗೂ ವಿಸಿಟ್ ಮಾಡಿ ತಗೊಂಡ್ ಹೋಗಿ ಅಂತ ಹೇಳ್ತೀನಿ. ಆಮೇಲೆ ಆನ್ಲೈನ್ ಬಿಸ್ನೆಸ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತೀನಿ ಸರ್. ಏನ್ ಕೃಷ್ಣ ಅವರೇ? ಖಂಡಿತ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.